ಬಾಲ್ಯದಲ್ಲಿರುವಂತಹ ಕನಸುಗಳನ್ನು ನಾವು ಎಷ್ಟೊಂದು ಸರಿ ಕಟ್ಕೊಂಡಿರ್ತೀವಿ. ಡಾಕ್ಟರ್ ಆಗಬೇಕು, ವಿಶೇಷವಾಗಿ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ. ಏನಂದರೆ ಮಗ ಅಥವಾ ಮಗಳು ಏನಾದರೂ ಆಗಬೇಕು ಅಂದರೆ ಒಬ್ಬ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಸಾಕಷ್ಟು ಕನಸುಗಳನ್ನು ಹೊತ್ತಿರ್ತಾರೆ. ಅಂದರೆ ತಮ್ಮ ಕನಸು ಸಾಕಾರಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ಸರ್? ಅಂದರೆ ಏನಾಯಿತು ಅಂದರೆ ನಾನೆಲ್ಲ 7ನೇ ಕ್ಲಾಸ್ ತನಕ ನಾನು ಓದಿದ್ದು ನಮ್ಮ ಹಳ್ಳಿಯಲ್ಲೇ, ಅಡಗೂರು ಚೋಳೇನಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. 7ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲೇ ನಾನು ಓದಿದ್ದು. ನಾವು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಒಂದು ಮನೆಗಳಿಗೆಲ್ಲ ಜಗಲಿ ಇರುತ್ತೆ ಮುಂಭಾಗದು. ಸೊ ಅಲ್ಲೇನಾಗುತ್ತೆ, ಯಾವ ರೀತಿ ಇತ್ತು ಅಂದರೆ, ಯಾರಿಗಾದರೂ ತುಂಬ ಕಾಯಿಲೆ ಇದ್ದು ಅವರು ತುಂಬ ಎಂಡ್ ಸ್ಟೇಜಿಗೆ ಬಂದಿದ್ರೆ ಜಗಲಿ ಮೇಲೆ ಮಲಗಿಸುವಂಥ ಒಂದು ಸಂಪ್ರದಾಯ. ಅವ್ರನ್ನೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಅವರೆಲ್ಲ ಕೊರಗೋದು, ಏನೋ ಒಂಥರ ಶಬ್ದ, ಇದು ಆ ನೋವು. ಹೌದು. ನಂತರ ಇನ್ನು ಕೆಲವರು ಏನಾಗೋದು, ಗಾಡಿನಲ್ಲಿ, ಎತ್ತಿನ ಗಾಡಿನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಆವಾಗ ಆಸ್ಪತ್ರೆಗಳು ಬಹಳ ಕಡಿಮೆ, ಒಂದು ತಾಲೂಕಲ್ಲಿ ಏನು 1 ಅಥವಾ 2 ಆಸ್ಪತ್ರೆ ಅಷ್ಟೇ. ನಂತರ ಕರ್ಕೊಂಡೋಗಿ ನಂತರ ಅದೇ ಗಾಡಿನಲ್ಲಿ ಶವವನ್ನು ವಾಪಸ್ ತರ್ತಾಯಿದ್ರು. ಇದೆಲ್ಲ ನೋಡಿ ಆಮೇಲೆ ಇವಾಗ ನನಗನ್ಸುತ್ತೆ ಕೆಲವರೆಲ್ಲ ದೊಡ್ಡ ದೊಡ್ಡ ಗಾಯ, ಬೆನ್ನ ಮೇಲೆ ದೊಡ್ಡ ಗಾಯ ಅಥವಾ ಕಾಲಲ್ಲಿ ದೊಡ್ಡ ಗಾಯ, ಅವರೆಲ್ಲ ಮೂತ್ರ ಹೋದಂಥ ಜಾಗದಲ್ಲಿ ಇರುವೆ ಮುತ್ಕೋತಾ ಇದ್ವಿ. ಈಗ ಅಫ್ಕೋರ್ಸ್ ಈಗ ಎಲ್ಲ ಗೊತ್ತು, ನಾವು ಯೂರಿನ್ ಮಾಡಿದಂಥ ಜಾಗದಲ್ಲಿ ಇರುವೆ ಮುತ್ಕೊಂಡ್ರೆ ಅಲ್ಲಿ ಶುಗರ್ ಇದೆ ಅಂತ ಅಷ್ಟೆ. ಅಂದರೆ ಆಗ ಸಕ್ಕರೆ ಕಾಯಿಲೆ ಬಹಳ ಇದು. ಸೊ ಅದನ್ನೆಲ್ಲ ನೋಡಿದಾಗ ಈ ಜನ ಇಷ್ಟೆಲ್ಲ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತು ಇದಕ್ಕೆಲ್ಲ ಒಂದು ಪರಿಹಾರ ಅಂದರೆ ಡಾಕ್ಟ್ರು ಅಂದರೆ ಆವಾಗ ಬಹಳ, ಇನ್ನೂ ಈಗ ಸಮಾಜದಲ್ಲಿ ಡಾಕ್ಟ್ರು ಅಂದರೆ ಸ್ವಲ್ಪ ಹಿಂದೆ ಇದ್ದಷ್ಟು ಗೌರವ ಇಲ್ಲ, ಹಿಂದೆ ಇದ್ದಷ್ಟು ಒಂದು ಅದ್ರ ಬಗ್ಗೆ ಅಭಿಮಾನ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆವಾಗ ವೈದ್ಯರು ಅಂದರೆ ದೇವರು ಲೆಕ್ಕ. ಅಂದರೆ ಇವನು ಒಬ್ಬ ಮೆಡಿಕಲ್ ಕಾಲೇಜುಗಳು ಬಹಳ ವಿರಳವಾಗಿದ್ದು ಆ ಕಾಲದಲ್ಲಿ. ಏಪ್ರಾನ್ ಅಂತ ಹಾಕ್ಕೊಳ್ತಿದ್ವಲ್ಲ, ಏಪ್ರಾನ್ ಹಾಕ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ಕಾಲೇಜ್ಗೆ, ಕಿಟಕಿನಲ್ಲಿ ಜನ ನೋಡ್ತಾ ಇರೋರು. ನೋಡಿ ಒಬ್ಬ ಅಂದರೆ ಅಷ್ಟೊಂದು ಅವ್ನು ಮೆಡಿಕಲ್ ಓದ್ತಾ ಇದ್ದಾನೆ ಅಂತ. ಸೊ ನಾವು ಅಷ್ಟೇ ಮೈಸೂರು ಮೆಡಿಕಲ್ ಕಾಲೇಜಿಂದ ನಾವು ಹಾಸ್ಟೆಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ದೂರ ಹಳ್ಳಿಗಳ ಮನೆ ಬರುತ್ತೆ. ಸೊ ಅವರೆಲ್ಲ ನೋಡೋರು. ಸೊ ಅದು ಒಂದು ಭಾಗ. ಸೊ ಆಗ ಅನ್ನಿಸ್ತಾ ಇತ್ತು ಡಾಕ್ಟ್ರ್ ಆದರೆ ಇವ್ರನ್ನೆಲ್ಲ ಸೇವ್ ಮಾಡ್ಬೋದು. ಸೊ ಅದೇ ರೀತಿ ಆವಾಗ ನಮ್ಮ ಸೋದರ ಮಾವ ಒಬ್ಬರು ಡಾಕ್ಟರ್ ಶಂಭುಲಿಂಗೇಗೌಡ ಅಂತ ಅಷ್ಟೊತ್ತಿಗೆ ಆಲ್ರೆಡಿ LMP ಓದಿ ಡಾಕ್ಟರ್ ಆಗಿದ್ದರು. ಸೊ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ, ಆಸ್ಪತ್ರೆಗೆಲ್ಲ ಹೋಗ್ತಾ ಇದ್ವಿ. ಅವರೆಲ್ಲ ನೋಡೋದು, ಅವ್ರಿಗೆಲ್ಲ ಜನ ಬಂದು ಕೈ ಮುಗಿಯೋದು, ಜನ ಬಂದು ಕಾಲಿಗೆಲ್ಲ ನಮಸ್ಕಾರ ಮಾಡೋದು. ಆಮೇಲೆ ಆ ರೀತಿ ಅದೆಲ್ಲ ನಮಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಡಾಕ್ಟರ್ ಆದರೆ ಈ ಥರ ಎಲ್ಲ ಮಾಡ್ಬೋದಲ್ಲ ಅಂತ. ಓಕೆ. ಅಂದರೆ ಬಹುಶಃ ಏನಂದರೆ ತಮ್ಮ ನಿರಂತರವಾಗಿರುವಂಥ ಒಂದು ಪ್ರಯತ್ನ, ಆಸೆ, ಜೊತೆಗೆ ಅದೊಂದು ಗುರಿ ಇರುತ್ತೆ, ಛಲ ಇರುತ್ತೆ, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು. ಅಂದರೆ ತಾವು ಹೇಳಿರೋವಾಗ ವೈದ್ಯರಾಗಬೇಕು ಅಂತೇಳಿ, ವೈದ್ಯರಲ್ಲೇ ವಿಶೇಷವಾಗಿ ತಾವಾಗಿರೋದು ಇನ್ನೊಂದು ಸ್ಪೆಷಲಿಸ್ಟ್ ಆದರೆ. ಇನ್ನೊಂದು ಅಂದರೆ ನನಗೊಂದು ಸರಿ ಜ್ವರ ಬಂದಿತ್ತು ಆ್ಯಕ್ಚುಲಿ. ಅಂದರೆ ಆವಾಗ ಬಸ್ಸು ಸಿಗಲಿಲ್ಲ. ನಮ್ಮ ತಂದೆ ಅವ್ರ ಹೆಗಲ ಮೇಲೆ ಕೂರಿಸ್ಕೊಂಡು ಹೋದ್ರು ನನ್ನ. ಚನ್ನರಾಯಪಟ್ಟಣಕ್ಕೆ ಹೋದ್ವಿ, ಅಲ್ಲಿ ಡಾಕ್ಟ್ರ್ ಇಲ್ಲ. ಅಲ್ಲಿಂದ ಉದಯಪುರ ಅಂತ ಬರುತ್ತೆ. ಓಕೆ. ಸೊ ಅಂದರೆ ಏನು ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋದು, ನಾನು ಇಳಿಸೋದು, ಯಾಕೆಂದರೆ ಸುಸ್ತಾಗೋದಲ್ಲ. ಆಮೇಲೆ ಅಲ್ಲಿ ಉದಯಪುರದಲ್ಲಿ ಡಾಕ್ಟರ್ ಕೃಷ್ಣಪ್ಪ ಅಂತ ವೈದ್ಯರಿದ್ದರು. ಅಲ್ಲಿ ಎಲ್ಲ ಚೆಕಪ್ ಮಾಡಿ ಔಷಧಿ ಎಲ್ಲ ಕೊಟ್ಟರು. ಸೊ ಆವಾಗ ಹೆಗಲ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾಗ ಏನು ಎಷ್ಟು ಕಷ್ಟ ನೋಡಿ. ಯಾವಾಗಲೂ ಅಷ್ಟೇ, ಪ್ರಪಂಚದಲ್ಲಿ 2 ಪವಿತ್ರವಾದ ಸ್ಥಳಗಳಿದೆ. ಓಕೆ. ಒಂದು ತಂದೆಯ ಹೆಗಲು, ಇನ್ನೊಂದು ತಾಯಿಯ ಮಡಿಲು. ಎಕ್ಸಾಕ್ಟ್ಲಿ. ಸೊ ಅದು ಬಹಳ ಇನ್ಫ್ಲೂಯೆನ್ಸ್ ಆಯಿತು. ಸೊ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ, ತಾಯಿ ಜವಾಬ್ದಾರಿ ಒಂದು, ಆದರೆ ತಾಯಿ ನಮ್ಮನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾಳೆ. ಆದರೆ ತಂದೆ ಪ್ರಪಂಚವನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಓಕೆ. ಸೊ ಹೀಗಾಗಿ MBBS ಅಂದರೆ ಆವಾಗಲೂ ಅಷ್ಟೇ, ನಾನು SSLC ಪಾಸ್ ಆದಮೇಲೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು. ನಮಗೆ ಜಮೀನು
ಒಂದು 25 ಎಕರೆ ನೀರಾವರಿ ಜಮೀನೆ. ಸೊ ಆವಾಗ ಒಂದು ರೈಸ್ ಮಿಲ್ ಕೂಡ ಇತ್ತು. ನಮ್ಮ ತಂದೆ ಬಹಳ ಕಷ್ಟಪಟ್ಟು, ಬಹಳ ಶ್ರಮಜೀವಿ. ಹೇಗೆ ಅಂದರೆ ಅವರು ಆಳುಗಳ ಜೊತೆ ಇವರು ಕೆಲಸ ಮಾಡೋರು. ಅಂದರೆ ಒಂದು ಹೇಳ್ತಾ ಇದ್ರು ಯಾವಾಗಲೂ ಅಷ್ಟೇ, ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಮಾಮೂಲಿ ಅಫ್ಕೋರ್ಸ್ ಈಗಲೂ ಜಗಳ ಆಗಲೂ ಜಗಳ. ಅವ್ರದ್ದು ಯಾವಾಗಲೂ ಫಿಲಾಸಫಿ ಏನಿತ್ತು ಅಂದರೆ, ಅಕಸ್ಮಾತು ಒಂದು ಬೀದಿಲಿ ಜಗಳ ಆಗ್ತಾಯಿದ್ರೆ ಅವ್ರು ಹೇಳೋರು, ಆ ಬೀದಿಲಿ ಹೋಗೋದೇ ಬೇಡ, ಪಕ್ಕದ ಬೀದಿಲಿ ಬಂದು ಮನೆ ಸೇರ್ಕೊಳ್ಳೋಣ, ನಮಗೆ ಯಾಕೆ ಅವೆಲ್ಲ ಹಾಗೆ ಇದೆ. ಸೊ ಈ ರೀತಿ ಒಂದು ಇದಿತ್ತು. ನಂತರ ಬಾವಿ ತೆಗ್ದಿದ್ರು ಒಂದು. ಅಂದರೆ ಇವೆಲ್ಲ ಸ್ಮಾಲ್ ಥಿಂಗ್ಸು ಯಾವ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ. ಒಂದು ಅಡಿಕೆ ತೋಟ ಇತ್ತು, ಬಾವಿ ತೆಗ್ದಿದ್ರು. ಬಟ್ ಅಲ್ಲಿ ನಮಗೆ ನೀರು ಚೆನ್ನಾಗೇ ಬರ್ತಾಯಿದೆ. ನಾನು ಹೇಳಿದೆ ಬಾವಿ ಯಾಕೆ ತೆಗ್ದಿದ್ದೀರಾ ಅಂತ. ಅದಕ್ಕೆ ಹೇಳಿದರು, ಸಂತೆಗೆ ದನಗಳು ಹೋಗ್ತಾ ಇರುತ್ತಲ್ಲ, ಹೋಗೋದು ಬರೋದು ಸಂತೆಗೆ, ಅವತ್ತು ಶನಿವಾರ ಸಂತೆಗೆ ಬಹಳ ದನಗಳು ಹೋಗುತ್ತೆ ಬರುತ್ತೆ ವಾಪಸ್ಸು. ಆ ದನಗಳಿಗೆ ನೀರು ಕುಡಿಯೋದಕ್ಕೆ ಇದು ಬಾವಿ ಅಂತ. ಸೊ ಈ ರೀತಿ ಕ್ಷಣನೂ ಒಂದೊಂದು ತಮಗೆ ಇನ್ಸ್ಪಿರೇಷನ್ ಆಯ್ತಲ್ವಾ? ಹೌದು. ಆಮೇಲೆ ನಮ್ಮದು ಫ್ಲೋರ್ ಮಿಲ್ಲು ಇತ್ತು. ಫ್ಲೋರ್ ಮಿಲ್ಲು ನಾನು ಟೈಮ್ ಸಿಕ್ಕಿದಾಗ ನಾನು ಅದನ್ನು ಆಪ್ರೇಟ್ ಮಾಡ್ತಾಯಿದ್ದೆ. ಬಟ್ ಏನಾಯಿತು ಅಂದರೆ ಅದಕ್ಕೆಷ್ಟೋ ಒಂದು ಸೇರಿಗೆ 2 ಸೇರಿಗೆ ಇಷ್ಟು ದುಡ್ಡು ಫಿಕ್ಸ್ ಮಾಡ್ತಾರಲ್ಲ, ರಾಗಿ ಅಥವಾ ಅಕ್ಕಿ ಇದನ್ನೆಲ್ಲ. ಸೊ ಆವಾಗ ಏನಾಯಿತು, ನಾನಿದ್ದಾಗ ತುಂಬ ರಶ್ ಆಗೋದು ಫ್ಲೋರ್ ಮಿಲ್ಲು, ಜನ ಬರೋರು. ನಮ್ಮ ತಂದೆ ಇದ್ದಾಗ ಸ್ವಲ್ಪ ಕಡಿಮೆ. ಯಾಕೆಂದರೆ ನಾನು ಅವ್ರು ಎಷ್ಟು ಕೊಟ್ಟರೆ ಅಷ್ಟು ಇಸ್ಕೊಳ್ತಾ ಇದ್ದೆ. ಇನ್ನು ಕೆಲವರು ದುಡ್ಡಿಲ್ಲ ಅಂದರೆ ಬಿಟ್ಬಿಡ್ತಿದ್ದೆ. ಸೊ ಹಾಗಾಗಿ ಆಮೇಲೆ ಏನಾಯಿತು, ಎಷ್ಟೋ ಸರಿ ಅದಕ್ಕೆ ಎಲ್ಲ ಕೊನೆಗೇನಾಯಿತು, ಜನ ಎಷ್ಟು ಮಿಸ್ಯೂಸ್ ಮಾಡ್ಕೊತಾರೆ ಅಂದರೆ, ಇಲ್ಲ ಚಾಮರಾಜೇಗೌಡರು ಇದ್ದಾಗ ಹೋಗೋದು ಬೇಡ, ಅವ್ರ ಮಗ ಇದ್ದಾಗ ಹೋಗೋಣ, ನಮ್ಗೆ ಇದಾಗುತ್ತೆ ಅಂತ. ಆಮೇಲೆ ಹೇಳಿದರು, ಇಲ್ಲ ಹಿಂಗಾದ್ರೆ ಲಾಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಸೊ ಎಷ್ಟೋ ಸರಿ ಸಹಾಯ ಮಾಡಬೇಕು ನಿಜ, ಆದರೆ ಅದಕ್ಕೂ ಒಂದು ಲಿಮಿಟ್ ಇರಬೇಕು ಅಂತ ಅನಿಸುತ್ತೆ. ಎಷ್ಟೋ ಸರಿ ಸಹಾಯ ಮಾಡುವಾಗ ಮಿಸ್ಯೂಸ್ ಆಗ್ಬೋದು ಅಂತ ಆಗ ಗೊತ್ತಾಯ್ತು ನನಗೆ. ಬಟ್ ಆದರೆ ಅದೇ ಸಹಾಯ ನನ್ನ ವೃತ್ತಿನಲ್ಲೂ ಕಂಟಿನ್ಯೂ ಆಯಿತು. ಅದೇ ಆ ಕಾನ್ಸೆಪ್ಟೇ, ನಾನು ಬಡವರಿಗೆ ಸಹಾಯ ಮಾಡಬೇಕು, ನಿರ್ಗತಿಯರಿಗೆ ಸಹಾಯ ಆಗಬೇಕು. ಅವ್ರು ಯಾವುದೇ ಭಾಗ ಆಗಲಿ, ಯಾವುದೇ ಜಾತಿ ಆಗಲಿ, ಯಾವುದೇ ಊರಾಗಲಿ ಅಥವಾ ಯಾವುದೇ ರಾಜ್ಯ ಆಗಲಿ. ಈಗ ನಮ್ಮ ನಮ್ಮದು ಕರ್ನಾಟಕ ಸರ್ಕಾರದ ಆಸ್ಪತ್ರೆ, ಆದರೂ ಕೂಡ ಬೇರೆ ರಾಜ್ಯದವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಸ್ಕೀಮ್ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೋಸ್ಕರ ನಾವು ದಾನಿಗಳಿಂದ ಹಣ ಸಂಗ್ರಹಿಸಿ ಅವ್ರಿಗೆ ಸಹಾಯ ಮಾಡಿದ್ವಿ. ಯಾಕೆಂದರೆ ನಮ್ಮ ಸ್ಕೀಮಿಂದ ಅವ್ರಿಗೆ ಹಣ ಕೊಡೋಕ್ಕೆ ಬರೋದಿಲ್ಲ. ಹೀಗಾಗಿ ಈ ಸಮಾಜ ಸೇವೆಗೆ ಯಾವುದೇ ಒಂದು ಬ್ಯಾರಿಯರ್ ಇರಬಾರ್ದು. ಸೊ ಓನ್ಲಿ ಕನ್ಸಿಡರೇಷನ್ ಈಸ್ ಮಾನವೀಯತೆ. ಎಸ್ ಸರ್, ಈ ಎಲ್ಲ ಒತ್ತಡಗಳು ಜೊತೆಗೆ ಜೀವನ ಶೈಲಿ ಇದೆಲ್ಲ ಜಂಜಾಟದಲ್ಲಿ ಸಹಿತ ನಾವು ಒಂದು ಸ್ವಲ್ಪ ನಮ್ಮ ಹೃದಯಾಘಾತ ಆಮೇಲೆ ಆರೋಗ್ಯವನ್ನು ನಾವು ಮಾತಾಡೋದಾಯಿತು ಅಂತಂದರೆ, ಮುಂಚೆ ಎಲ್ಲ ಬಹುಶಃ ಕಳೆದ ಒಂದು 15-20 ವರ್ಷಗಳಿಂದ ನಾವು ಕಂಪೇರ್ ಮಾಡಿದಾಗ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಯ್ತಾರೋ ಅವ್ರಿಗೆ ಒಂದು 60 ವಯಸ್ಸಾಗಿದ್ಬಿಡು, ಅವ್ರಿಗೊಂದು 70 ವಯಸ್ಸಾಗಿದ್ಬಿಡು ಅಂತ ಹೇಳ್ತಾ ಇದ್ರು. ಅದೊಂದು ಓಕೆ, 60 ಆಯಿತು ಅಂದರೆ ಓಕೆ, ಒಂದು ವಯೋಸಹಜ ಕಾಯಿಲೆಗಳು ಅಥವಾ ವಯೋಸಹಜ ಹೃದಯಾಘಾತಗಳು ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗ್ತಾ ಇದೆ, ಜೀವನ ಶೈಲಿ ಬದಲಾಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ ಜೀವನ ಶೈಲಿ ಎಫೆಕ್ಟ್ ಅಂತ ಹೇಳ್ತಾರೆ ಅಥವಾ ಹೇಗೆ ಸರ್? ಅಂದರೆ ತಾವು ಹೇಳಿದಾಗೆ ಬಹುಶಃ 30-40 ವರ್ಷಗಳ ಹಿಂದೆ ಹೃದಯಾಘಾತ 45 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರಿಗೆ ಬಹಳ ಅಪರೂಪ. ಹೌದು. ಅಂದರೆ ಬಹಳ ಸರಳವಾಗಿ ಹೇಳೋದಾದರೆ, ಹಿಂದೆ ಎಲ್ಲ ಏನಾಗ್ತಾಯಿತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯಾಘಾತದ ಚಿಕಿತ್ಸೆಗೆ ಕರ್ಕೊಂಬರ್ತಾಯಿದ್ರು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ, ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು 25 ವರ್ಷದಿಂದ 40 ವರ್ಷ ವಯೋಮಿತಿಯಲ್ಲಿ, ಎಷ್ಟೋ ಸರಿ 20 ವರ್ಷದ ಮಗನನ್ನು ಅಥವಾ 25 ವರ್ಷದ ಮಗಳನ್ನು ಇವತ್ತು ಹೃದಯಾಘಾತದ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ದಾರೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕರ್ಕೊಂಬರ್ತಾ ಇದ್ದಾರೆ. ಕಳೆದ 15 ವರ್ಷದ ಮಾಹಿತಿಯನ್ನು ನಾವು ನೋಡಿದಾಗ ಭಾರತ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಚಿಕ್ಕ ವಯಸ್ಸಿನವರಿಗೆ, ಅಂದರೆ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತದ ಪ್ರಮಾಣ 22% ಜಾಸ್ತಿ ಆಗಿದೆ. ಅಂದರೆ ಹಿಂದೆ ಹೆಂಗಸರಿಗೆ ಬಹಳ ವಿರಳವಾಗಿತ್ತು. ಬಿಲೋ 50 ಇಯರ್ಸ್ ಅಂದರೆ ಅವರು ಮೆನೋಪಾಸ್ ಮೊದಲು ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಹೃದಯಾಘಾತ ಬಹಳ ವಿರಳ ಆಗಿತ್ತು. ಇವತ್ತು ಈ ಯಂಗ್ ಹಾರ್ಟ್ ಅಟ್ಯಾಕ್ ಗ್ರೂಪ್ ತಗೊಂಡ್ರೆ ಅದರಲ್ಲಿ 8% ಇವತ್ತು ಮಹಿಳೆಯರಿದ್ದಾರೆ.
ಇವತ್ತೇನಾಗಿದೆ, ಮಹಿಳೆಯರು ಕೂಡ ಅಂದರೆ ನಾವು 100 ಜನ ಗಂಡಸರು 100 ಜನ ಹೆಂಗಸರನ್ನು ತೊಗೊಂಡ್ರೆ ಇವತ್ತು ಕೂಡ ಗಂಡಸರಲ್ಲೇ ಜಾಸ್ತಿ ಹೃದಯಾಘಾತ. ಆದರೆ ಹೆಂಗಸರಿಗೆ ಹೋಲಿಕೆ ಮಾಡಿದರೆ ಇವತ್ತಿಗೆ 30 ವರ್ಷ ಹಿಂದಕ್ಕೂ ಸ್ವಲ್ಪ ಜಾಸ್ತಿ ಆಗಿದೆ ಹೆಂಗಸರಲ್ಲಿ. ಸೊ ಹೆಂಗಸರನ್ನ ಕಂಪೇರ್ ಮಾಡಿದರೆ ಜಾಸ್ತಿ ಆಗಿದೆ. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಾಕೆಂದರೆ ಹೆಂಗಸರಲ್ಲಿ ಏನು ಇದುವರೆಗೆ ಏನು ಅಂದ್ಕೊಂಡಿದ್ವಿ, ಅವರಿಗೆ ಹಾರ್ಮೋನ್ಸ್ ಏನಿದೆ ಅದು ಅವರಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಈ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಅದರಲ್ಲೂ ಹೃದಯಾಘಾತದ ಬಗ್ಗೆ ಅಂತ. ಇವತ್ತು ಆ ಹೆಂಗಸರಲ್ಲಿ ಇರತಕ್ಕಂಥ ಹಾರ್ಮೋನ್ಸ್ ಏನಿದೆ, ರೋಗ ನಿರೋಧಕ ಶಕ್ತಿ ಏನು ಕೊಡ್ತಾ ಇತ್ತು ಅದು ಕಡಿಮೆ ಆಗ್ತಾ ಇದೆ, ಮೀನಿಂಗ್ ಅವೇ ಅದೊಂದು. ನಂತರ ಇವತ್ತು ಹೆಂಗಸರುಗಳು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ, ಅದೊಂದು. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ಇದು ಬಹಳ ಒತ್ತಡ ಇವತ್ತು ನೋಡಿ. ಅದು ದೊಡ್ಡ ದೊಡ್ಡ ನಗರಗಳಲ್ಲಂತೂ ಏನಾಗುತ್ತೆ, 5 ಗಂಟೆಗೆ ಹೇಳಬೇಕು ತಾಯಿ, ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ತಿಂಡಿ ರೆಡಿ ಮಾಡಬೇಕು. ಆ ಮಕ್ಕಳು ತಿನ್ನಲ್ಲ, ಹಾಲು ಕುಡಿಯಲ್ಲ. ಅದರಿಂದ ಇವತ್ತು ಅವ್ರನ್ನೆಲ್ಲ 6 ಗಂಟೆಗೆ ನಾವು ಅವ್ರನ್ನ ಮಕ್ಕಳುಗಳನ್ನ ಈ ಬಸ್ಗಳಿಗೆ ಪ್ರಾಣಿ ಪಕ್ಷಿಗಳ ಥರ ತುಂಬ್ತಾ ಇದ್ದೀವಿ. ನಂತರ ಅವರು ವಿದ್ಯಾಭ್ಯಾಸದ ಬಗ್ಗೆ ಬಹಳ ತಲೆ ಕೆಡಿಸ್ಕೋತಾರೆ ಇವತ್ತು ತಾಯಂದಿರು. ಸೊ ನೋಡ್ಬೋದು ನೀವು, ಹಲವಾರು ತಾಯಂದಿರು ನೋಡಿದೆ ನಾನು, ಬಂದಿದ್ದಾರೆ ನನ್ನ ಹತ್ರ, ತಲೆನೋವು, ಎದೆ ಬಡ್ತಾ, ಎದೆ ನೋವು ಜಾಸ್ತಿ ಇದೆ ಡಾಕ್ಟ್ರೇ. ನಾವು ಪರೀಕ್ಷೆ ಮಾಡಿ ನೋಡಿದರೆ ಆರ್ಟ್ ಎಲ್ಲ ಚೆನ್ನಾಗಿದೆ. ಯಾಕೆ ಅಂದರೆ ಇಲ್ಲ ನನ್ನ ಮಗ ಮಾರ್ಕ್ಸ್ ಕಡಿಮೆ ಬಂದುಬಿಟ್ಟಿದೆ. ನಾನು ಅಂದ್ಕೊಂಡಿದ್ದು ಏನೋ 10ನೇ ಕ್ಲಾಸೋ 12ನೇ ಕ್ಲಾಸೋ ಏನೋ ಸ್ಪರ್ಧಾತ್ಮಕ ಪರೀಕ್ಷೆ ಇರಬೇಕು ಅಂತ. ಅದು ನೋಡಿದರೆ ಇಲ್ಲ ನಿಮ್ಮ ಮಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ಅಂದರೆ ಇಲ್ಲ LKG ಸಾರ್ ಅಂತಾರೆ. ಇವತ್ತು ಹೆಂಗಸರಲ್ಲಿ ಕೂಡ ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳು ಗ್ರ್ಯಾಜುವಲ್ ಆಗಿ ಜಾಸ್ತಿ ಆಗ್ತಾ ಇದೆ. ಇದು ಜೀವನ ಶೈಲಿ, ಕಾಲ ಬದಲಾಗಿಲ್ಲ. ಆ್ಯಕ್ಚುಲಿ ಸೂರ್ಯ ಅಲ್ಲೇ ಇದ್ದಾನೆ, ಹೌದು, ಚಂದ್ರ ಅಲ್ಲೇ ಇದ್ದಾನೆ, ಭೂಮಿ ಕೂಡ ಇಲ್ಲೇ ಇದೆ. ಇವತ್ತು ಬದಲಾಗಿರೋದು ಜನ ಬದಲಾವಣೆ ಆಗಿದ್ದಾರೆ. ಜನರ ನಿರೀಕ್ಷೆ ಮತ್ತು ಅಪೇಕ್ಷೆಗಳು ಗಗನ ಕುಸುಮ ಆಗಿದೆ. ಇವತ್ತು ಜನರು ಏನಾಗಿದ್ದಾರೆ, ಸಂತೋಷದಿಂದ ಇಲ್ಲ. ಸುಮಾರು ಜನ ಅಂದರೆ ಬಡವರಿಗೆ ಅವರ ದುಡಿಮೆಯ ಚಿಂತೆ ಅಥವಾ 1-2 ಊಟ ಬೇಕು ಡೈಲಿ, ಅದು. ಶ್ರೀಮಂತರಿಗೆ ಅವರದೇ ಆದಂಥ ಚಿಂತೆ. ಸೊ ಪ್ರತಿಯೊಬ್ಬರು ಕೂಡ ಚಿಂತೆಯಲ್ಲಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸಾಯುವವರ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಹೀಗಾಗಿ ಇವತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ. ಜೊತೆಗೆ ಇವತ್ತು ಈಗ ಭಾರತ ದೇಶದಲ್ಲಿ ಆಯಿತು, ಕೈಗಾರೀಕರಣ ಆಯಿತು ಅಥವಾ ಆಧುನೀಕರಣ ಆಯಿತು, ಗಣಕೀಕರಣ ಆಯಿತು, ಈಗ ಸೋಮಾರೀಕರಣ ಆಗಿದೆ. ಇವತ್ತು ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ 51% ಸೋಮಾರಿಗಳಿದ್ದಾರೆ. ಇವತ್ತು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆ. ಸೊ ಇವತ್ತು ನೋಡ್ಬೋದು ನೀವು, ಎಲ್ಲೋಗಲಿ ಸೈಕಲ್ಗಳಿಲ್ಲ, ಎಲ್ಲ ಕಡೆ ಮೋಟ್ರ್ ಬೈಕು, ವ್ಯಾಯಾಮ ಇಲ್ಲ. ನಂತರ ಈಗ ಮನಸ್ಸು ಸರಿ ಇಲ್ಲ. ಇವತ್ತು ಭಾರತೀಯರ ಯುವ ಪೀಳಿಗೆ ಭಾರತೀಯರ ಭೌತಿಕ ಹೃದಯನೂ ಚೆನ್ನಾಗಿಲ್ಲ ಮತ್ತು ಅವರ ಸಾಮಾಜಿಕ ಹೃದಯನೂ ಚೆನ್ನಾಗಿಲ್ಲ. ಈಗ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಯಾಕೆ ಇವತ್ತು ಒತ್ತಡ ಜಾಸ್ತಿ ಆಗಿದೆ ಅಂದರೆ ಸ್ಪರ್ಧಾತ್ಮಕ ಜಗತ್ತು. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಒಂದೇ ಒಂದು ಆಫೀಸ್ ತಗೊಳ್ಳಿ ಅಥವಾ ಯಾವುದೋ ಒಂದು ಆರ್ಗನೈಜೇಷನ್ ತಗೊಳ್ಳಿ, 10 ಜನ ಇದ್ದರೆ ಒಬ್ರಿಗೊಬ್ರು ಮಾತಾಡಲ್ಲ. ಇದರ ಜೊತೆಗೇನಾಯಿತು, ಇವತ್ತು ಈ ಸ್ಕ್ರೀನ್ ಅಡಿಕ್ಷನ್ನು ಜಾಸ್ತಿ ಆಯಿತು. ಮೊಬೈಲ್ ಫೋನ್ ಆಗ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಆಗ್ಬೋದು, ಅಥವಾ TV, iPad, ಟ್ಯಾಬ್ಸು, ಇದು ಸ್ಕ್ರೀನ್ ಅಡಿಕ್ಷನ್ನು ಬಹಳ ಸಮಸ್ಯೆ. ಈಗ ನೋಡಿ, ಈಗ ಒಬ್ರಿಗೊಬ್ರು ಮಾತಾಡಬೇಕು. ಅದಕ್ಕೆ ನಾವು ಹೇಳ್ತೀವಿ, ನಾವು ಬೇರೆಯವರ ಬಗ್ಗೆ ಮಾತಾಡಬಾರ್ದು, ಬೇರೆಯವರ ಜೊತೆ ಮಾತಾಡಬೇಕು. ಈ ಬೇರೆಯವರ ಜೊತೆ ಮಾತಾಡೋದು ಹೋಯ್ತು. ಈಗ ನೋಡಿ, 10 ಜನ ಕೂತಿದ್ರೆ ನೀವು ರೈಲ್ವೆ ಸ್ಟೇಷನ್ನಲ್ಲಿ ನೋಡಿ, ಏರ್ಪೋರ್ಟಲ್ಲಿ ನೋಡಿ, ಅಥವಾ ಬೇರೆ ಇದು ನೋಡಿ, ಮೊದಲು ಕುಶಲೋಪರಿ ಎಲ್ಲ ವಿಚಾರಿಸ್ತಾ ಇದ್ದಾರೆ, ಯಾವ ಊರು, ಏನು, ಎಲ್ಲಿ ಹೋಗ್ತೀರಿ, ಏನು ಅಂತ. ಈಗ ಏನಿಲ್ಲ, ಮೊಬೈಲ್ ನೋಡ್ಕೊಂಡು ಕೂತ್ಕೋತಾ ಇದ್ದಾರೆ. ಸೊ ಇದು ವಿ ಆರ್ ಗೋಯಿಂಗ್ ಎಗೇನೆಸ್ಟ್ ನೇಚರ್. ನೀವು ಏನೇ ಟೆಕ್ನಾಲಜಿ ಇರ್ಬೋದು, ನೇಚರ್ ಈಸ್ ಆಲ್ವೇಸ್ ಹೈಡ್ ಆಫ್ ಟೆಕ್ನಾಲಜಿ. ಸೊ ಇವತ್ತು ನಾವು ನೇಚರ್ಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಲಾಸ್ ಆಫ್ ನೇಚರ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ನಂತರ ಇವೆಲ್ಲ ಕಾರಣ ಆಗಿದೆ ಇವತ್ತು ಜೀವನ ಶೈಲಿ ಬದಲಾವಣೆ. ನಂತರ
20 ವರ್ಷದಲ್ಲಿ ಮಾಡಬೇಕಾಗಿರೋ ಸಾಧನೆನ ನಾನು 2 ವರ್ಷದಲ್ಲೇ ಮಾಡಬೇಕು. ಮೊದಲನೇ ಸರಿನೇ ನಾನು ಎಲ್ಲ ರೀತಿಯ ಸವಲತ್ತು ಬೇಕು, ನನಗೆ ಎಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಬೇಕು, ಈ ರೀತಿ. ನಂತರ ಏನಾಗಿದೆ, ನಮ್ಮ ಹತ್ರ ಏನಿದೆ ಅದನ್ನು ಇಟ್ಕೊಂಡು ಖುಷಿ ಪಡ್ತಾ ಇಲ್ಲ, ಏನಿಲ್ಲ ಅದ್ರ ಬಗ್ಗೆ ಚಿಂತನೆ ಜಾಸ್ತಿ ಆಗಿದೆ. ಸೊ ಈ ರೀತಿ ವ್ಯವಸ್ಥೆ ಬದಲಾವಣೆ ಆಗಿದೆ. ನಂತರ ಅವಿಭಾಜ್ಯ ಕುಟುಂಬಗಳು ಒಡೆದೋದು. ಅವಿಭಾಜ್ಯ ಕುಟುಂಬಗಳು ಭಾರತ ದೇಶದ ಸಾಂಸ್ಕೃತಿಕ ಮತ್ತು ಸಂಸಾರದ ಬೆನ್ನೆಲುಬಾಗಿದ್ದು. ಇವತ್ತು ಅವಿಭಾಜ್ಯ ಕುಟುಂಬ ಅಂದರೆ ನೋಡ್ಬೋದು, ಈಗಲೂ ಕೆಲವು ಕಡೆ ಇದೆ, ಒಂದೇ ಮನೆಯಲ್ಲಿ 20 ಜನ ಇರೋರು, ಅಂದರೆ ಬೇರೆ ಬೇರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋರು, ಅಥವಾ ಏನೋ ಮನೆಯೇ ಒಂದು ಸಮುದಾಯ ಭವನ, ಮನೆಯೇ ಒಂದು ಸ್ವಾಂತನ ಕೇಂದ್ರ, ಮನೆಯೇ ಒಂದು ಶಿಶು ವಿಹಾರ. ಅಂದರೆ ಯಾರಾದರೂ ಸಮಸ್ಯೆ ಇದ್ದರೆ ಅಲ್ಲೇ ಬಗೆಹರಿಯೋದು. ಈಗ ಯಾರೋ ಮುನಿಸ್ಕೊಂಡು ಊಟ ಮಾಡದೇ ಇದ್ರೆ ಇನ್ನೊಬ್ರು ಹೋಗಿ ಸಮಾಧಾನ ಮಾಡೋರು. ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಎಚ್ಚರ ಮಾಡಿದ್ರೆ ಸಾಕು ಊಟ ಮಾಡೋಣ ಅಂತ. ಅಂದರೆ ಏನಾಯಿತು, ಇವತ್ತು ಅವಿಭಾಜ್ಯ ಕುಟುಂಬ ಎಲ್ಲಿಗೆ ಬಂದಿದೆ ಭಾರತ ದೇಶದಲ್ಲಿ ಅಂದರೆ, ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಸೊ ಇವೆಲ್ಲ ಅವಿಭಾಜ್ಯ ಕುಟುಂಬ, ಇವೆಲ್ಲ ಸ್ಟ್ರೆಸ್ಸು. ಇವತ್ತು ಈ ಒತ್ತಡ ಅನ್ನೋದು ಒಂದು ಹೊಸ ತಂಬಾಕು ಇದ್ದಂಗೆ, ಒತ್ತಡ ಅನ್ನೋದು ಹೊಸ ಧೂಮಪಾನ. ಇವತ್ತು ವಾಯು ಮಾಲಿನ್ಯ ಕೂಡ ಇವತ್ತು ಒಂದು ಪ್ರಮುಖ ಕಾರಣ ಆಗಿದೆ. ಇವೆಲ್ಲ ಇದೆ ಕಾರಣಗಳು. ಇದೆಲ್ಲ ಅದು ಸಕ್ಕರೆ ಕಾಯಿಲೆ ಆಗ್ಬೋದು, ಕೊಲೆಸ್ಟ್ರಾಲ್ ಆಗ್ಬೋದು, ಹೈ ಬ್ಲಡ್ ಪ್ರೆಷರ್ ಆಗ್ಬೋದು, ಮನೋಭಾವ, ಟೈಪ್ ಎ ಪರ್ಸನಾಲಿಟಿ ಅಂತೀವಿ. ಮನುಷ್ಯನ ಮನೋಭಾವ, ಮನುಷ್ಯನ ಚಿಂತನೆ, ಅದು ಕೂಡ ಹೃದಯವನ್ನು ಅಫೆಕ್ಟ್ ಮಾಡುತ್ತೆ. ಅವನು ಯಾವ ರೀತಿ ಅವನ ಮನಸ್ಸಿರುತ್ತೆ, ಅವನ ಆಲೋಚನೆಗಳೇನಿರುತ್ತೆ, ಅವನು ಯಾವ ರೀತಿ ಅವನ ಆಂತರಿಕ ಆಲೋಚನೆಗಳೇನಿರುತ್ತೆ, ಅದರಲ್ಲೂ 3 ಇರಬಾರ್ದಂತೆ ಮನುಷ್ಯನಿಗೆ. ಒಂದು ಅಸೂಯೆ, ಇನ್ನೊಂದು ಅನುಮಾನ, ಇನ್ನೊಂದು ಅಹಂಕಾರ. ಇವರಿದ್ದರೆ ಏನಾಗುತ್ತೆ, ಅವ್ರ ಆರೋಗ್ಯನೂ ಕೆಡುತ್ತೆ, ಅವ್ರ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳ ಆರೋಗ್ಯವನ್ನು ಕೆಡಿಸ್ತಾರೆ. ಈ ಒಂದು ಯೋಜನೆಗಳ ಜೊತೆಗೆ ಒಂದು ತಮ್ಮ ಏನೇನೆಲ್ಲ ಯೋಚನೆಗಳಿದೆ ಅದನ್ನು ಯೋಜನೆ ರೂಪಕವಾಗಿ ತೆಗೆದುಕೋಬೇಕು ಅಂದರೆ ಮುಂದಿನ ಒಂದು 5 ವರ್ಷಗಳ ಕಾಲ ಅಥವಾ ಮುಂಬರುವಂಥ ದಿನಗಳಲ್ಲಿ ತಾವು ಒಬ್ಬ ವೈದ್ಯರಾಗಿ, ಒಬ್ಬ ಸಂಶೋಧಕರಾಗಿ ಭಾರತವನ್ನು ಆರೋಗ್ಯಕರವಾಗಿ ಅಥವಾ ಆರೋಗ್ಯಕರ ಭಾರತವನ್ನಾಗಿ ನೋಡೋದಕ್ಕೆ ತಾವು ಯಾವೆಲ್ಲ ಯೋಜನೆಗಳನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ? ಇವತ್ತು ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆ ಹೇಗಿದೆ ಅಂದರೆ 35-40% ಆರೋಗ್ಯ ಸೇವೆ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ವ್ಯವಸ್ಥೆ ಕೊಡ್ತಾಯಿದೆ. ನಂತರ ಇನ್ನು 60% ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯನ್ನು ಖಾಸಗಿ ಆಸ್ಪತ್ರೆಗಳು ಕೊಡ್ತಾಯಿದೆ. ಅಂದರೆ ಇವತ್ತು ಈ ಬಡ ಜನರಿಗೋಸ್ಕರ, ಅದರಲ್ಲೂ ಬಿಲೋ ಪಾವರ್ಟಿ ಲೈನ್ ಅಂತ ಏನು ಹೇಳ್ತೀವಿ, ಅವರಿಗೆಲ್ಲ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ ಅವರಿಗೆ ಉಚಿತವಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಆಯುಷ್ಮಾನ್ ಭಾರತ್ ಒಂದು ಯೋಜನೆಯನ್ನು 2018ನೇ ಇಸ್ವಿನಲ್ಲಿ ಜಾರಿಗೆ ತರಲಾಯಿತು. ನಮ್ಮ ರಾಜ್ಯದಲ್ಲೂ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಜಂಟಿಯಾಗಿ ಮಾಡಿರತಕ್ಕಂಥ ಈ ಯೋಜನೆಯನ್ನು ನಾವು ಬಲಪಡಿಸಬೇಕು. ಯಾಕೆಂದರೆ ಹಲವಾರು ಇನ್ನೂ ಕೆಲವು ಕಾಯಿಲೆಗಳು ಬಿಟ್ಟೋಗಿದೆ ಈ ಪಟ್ಟಿಯಲ್ಲಿ. ಇನ್ನು ಅದರ ದರ ಪಟ್ಟಿ ಅಂದರೆ ಪ್ಯಾಕೇಜ್ ರೇಟ್ ಏನಿದೆ ಅದು ರಿವೈಸ್ ಆಗಬೇಕು. ಈಗ ಆಲ್ರೆಡಿ ಭಾರತ ಸರ್ಕಾರ ರಿವೈಸ್ ಮಾಡಿದೆ ಅದನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಹೆಚ್ಚು ಆಸ್ಪತ್ರೆಗಳು ಎನ್ರೋಲ್ ಆಗುತ್ತೆ, ಆಗ ಜನರಿಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಎರಡು ಬಹಳ ಪ್ರಮುಖವಾದಂಥ ಎರಡು ವ್ಯವಸ್ಥೆಗಳು ನಮ್ಮ ಬದುಕಿಗೆ, ಭವಿಷ್ಯಕ್ಕೆ ಮತ್ತು ಅಭಿವೃದ್ಧಿಗೆ. ಆದರೆ ಎಲ್ಲೋ ಒಂದು ಕಡೆ ಕೊಡತಕ್ಕಂಥ ಅನುದಾನ ಏನಿದೆ ಸಾಲ್ತಾ ಇಲ್ಲ. ಅಂದರೆ ಕೇಂದ್ರ ಆಗ್ಬೋದು ಅಥವಾ ರಾಜ್ಯ ಆಗ್ಬೋದು, ಸ್ವಲ್ಪ ಜಾಸ್ತಿ ಹಂತವಾಗಿ ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಂತರ ಇವತ್ತು ಸರ್ಕಾರಿ ಆಸ್ಪತ್ರೆಗಳು, ಆಸ್ಪತ್ರೆಗಳ ಸಂಖ್ಯೆ ಏನು ಕಡಿಮೆ ಇದೆ, ಆದರೆ ಅಲ್ಲಿ ನೇಮಕಾತಿ ಆಗ್ತಾಯಿಲ್ಲ. ಕೇವಲ ಆಸ್ಪತ್ರೆಗಳ ಕಟ್ಟಡಗಳಿಂದಾಗಲಿ ಅಥವಾ ಉಪಕರಣಗಳಿಂದ, ಅದೊಂದು ಭಾಗ, ಉಪಕರಣಗಳು ಬೇಕು, ಕಟ್ಟಡ ಬೇಕು, ಅಷ್ಟರಲ್ಲೇ ನಾವು ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸೇವೆ ಮಾಡತಕ್ಕಂಥ ಸೇವಾ ಮನೋಭಾವ ಇರತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಅದಕ್ಕೆ ಹಲವಾರು ಕಾನೂನಿನಲ್ಲಿ ಮಾರ್ಪಾಡಾಗಬೇಕು. ಏನು ರೂಲ್ಸು ರೆಗ್ಯುಲೇಷನ್ಸು ಏನಿದೆ ಅದು ಸರಳೀಕರಣ ಆಗಬೇಕಾಗುತ್ತೆ. ನಂತರ ಕೇವಲ ಎಲ್ಲಿ ಹಿಂದೆ ಬಿದ್ದಿದ್ದೇವೆ ನಾವು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಂದರೆ,
ನಾವು ಮಾನವ ಸಂಪನ್ಮೂಲ ಕೊಡ್ತಾ ಇಲ್ಲ. ಇವತ್ತು ವೈದ್ಯರುಗಳ ಹುದ್ದೆಗಳು ವೈದ್ಯರಾಗ್ಬೋದು, ನರ್ಸಸ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಅವ್ರ ನೇಮಕಾತಿ ಆಗ್ತಾ ಇಲ್ಲ. ಇದು ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ, ಶಾಲೆಗಳು ಕಟ್ಟಿದ್ದಾರೆ, ಕಾಲೇಜುಗಳನ್ನು ಕಟ್ಟಿದ್ದಾರೆ, ಯೂನಿವರ್ಸಿಟಿಗಳನ್ನು ಕಟ್ಟಿದ್ದಾರೆ, ಆದರೆ ನೇಮಕಾತಿ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಚಿಂತನೆ ಬದಲಾವಣೆ ಆಗಬೇಕು. ಅದಕ್ಕೆ ನಾನು ಹೇಳಿದ್ದೇನೆ, ನಮ್ಮ ಥೀಮ್ ಏನಿದೆ, ಕನ್ಸ್ಟ್ರಕ್ಷನ್ ಇಂದ ಕ್ರಿಯೇಷನ್ ಆಫ್ ಪೋಸ್ಟ್ ಹೋಗಬೇಕು, ಕ್ರಿಯೇಷನ್ ಆಫ್ ಪೋಸ್ಟಿಂದ ರಿಕ್ರೂಟ್ಮೆಂಟ್ ಆಗಬೇಕು. ಸೊ ಇರತಕ್ಕಂಥ ನಮ್ಮ ಆಸ್ಪತ್ರೆಗಳನ್ನು ಮತ್ತು ವೈದ್ಯಕೀಯ ಕಾಲೇಜುಗಳನ್ನು ಬಲಪಡಿಸಬೇಕು. ನಾವು ಬರೀ ಹೊಸದಾಗಿ ಕಟ್ಟಡ ಕಟ್ಟೋದ್ರಿಂದ ಏನಷ್ಟು ಅನುಕೂಲ ಆಗೋದಿಲ್ಲ. ಸೊ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕು. ಅದಕ್ಕೆ ನೀವು ಹೆಚ್ಚು ಮ್ಯಾನ್ ಪವರನ್ನು ನೇಮಕಾತಿ ಮಾಡ್ತಾ ಹೋಗಬೇಕು. ಆವಾಗ ಇದೊಂದು ಮಾಡಲಿಕ್ಕೆ ಸಾಧ್ಯ. ಓಕೆ ಸರ್, ಹಾಗೆ ಮಾತ್ರ ಒಂದು ಕರೆ ಇದೆ, ತಗೊಳ್ಳೋಣ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು, ಯಾವೂರಿಂದ? ಸ್ವಾಮಿ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಸರ್? ನನ್ನ ಹೆಸರು ಮೂಡಪ್ಪ ಅಂತ, ಕುಣಿಗಲ್ ತಾಲೂಕು ದೊಡ್ಡಮೂಡಿ ಗ್ರಾಮ ಪಂಚಾಯತಿ ಸದಸ್ಯ ಪಂಡಿತವಿತ್ತು ಒಕ್ಕಲಿಗ ಜಾತಿಲಿ. ಓಕೆ, ವೆರಿ ಗುಡ್ ಸರ್. ಸ್ವಾಮಿ, ನನಗೆ 2 ವರ್ಷದಲ್ಲಿ ಆಪರೇಷನ್ ಅದು ಹೇಗೆ ಮಾಡಿದ್ರು ಏನು ಅಂತ ನಮಗೆ ಗೊತ್ತೇ ಆಗ್ಲಿಲ್ಲ, ಭಯನೂ ಆಗ್ಲಿಲ್ಲ. ಈಗ ನಾನು ಹಿಂದೆ ಹಂಗೆ ಇದ್ನ 50 ವರ್ಷದ ಹಿಂದೆ ಅದೇ ತರ ಇದೀನಿ. ಆಪರೇಷನ್ ಆದ್ರೂ ಅವ್ರಿಗೆ ದೇವರು ಆರೋಗ್ಯ ಆಯಸ್ ಎಲ್ಲ ಕೊಟ್ಟು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ. ಮಧ್ಯೆ ಇಲ್ಲೆಲ್ಲಾನು ಜಯದೇವ ಹಾಸ್ಪಿಟ್ಲ್ ವಾಸನ್ನು ಮತ್ತೆ ಇಲ್ಲೆಲ್ಲ ಸೆಂಟ್ರಲ್ ಒಂದು ಮಾಡೋದಕ್ಕೂ ಒಂದು ಅವಶ್ಯಕತೆ ಇದೆ. ಮೋದಿ ಅವ್ರಿಗೆ ಕೇಳಿ ಮಾಡಿದ್ರೆ ಇನ್ನೂ ಒಳ್ಳೇದು ನಮ್ಗೆ ಅಂತಲೂ ಅನಿಸ್ತದೆ ನನಗೆ. ಓಕೆ ಸರ್ ಇದಾರೆ, ಡಾಕ್ಟರ್ ಇದಾರೆ, ಮಾತಾಡಿ. ನಮಸ್ಕಾರ. ಕೊಡಿ ಯಾಕೆ ಸೌಂಡ್ ಸರಿ ಕೇಳಿಸ್ತಾ ಇಲ್ವಲ್ಲ? ಇಲ್ಲ ನಮಸ್ಕಾರ, ಕೇಳಿಸ್ತಾ ಇದೆ. ಬಹಳ ಖುಷಿ ಆಯ್ತು. ನಿಮ್ಗೆ ಆಪರೇಷನ್ ಆಗಿ ಚೆನ್ನಾಗಿದೆ, ನಿಮ್ಮ ಆರೋಗ್ಯ, ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿದೆ. ಸೊ ಅದೇ ರೀತಿ ಯಾವ ರೀತಿ ಮಾತ್ರೆಗಳನ್ನ ತೆಗೆದುಕೋಬೇಕು ಆ ರೀತಿ ತೆಗೆದುಕೊಳ್ಳಿ. 6 ತಿಂಗಳಿಗೆ ಚೆಕಪ್ ಆಗಬೇಕು. ಒಂದ್ಸರಿ ಬೈಪಾಸ್ ಸರ್ಜರಿ ಆಗಿದ್ರೆ ಅಥವಾ ಒಂದ್ಸರಿ ಹೃದಯಾಘಾತ ಆಗಿದ್ರೆ ಅಥವಾ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಗಿದ್ರೆ 1-2 ಮಾತ್ರೆಗಳನ್ನು ನಿರಂತರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ರೋಗಿಗಳಾಗ್ಬೋದು, ಅವ್ರಿಗೇನಾದರೂ ರಕ್ತನಾಳದಲ್ಲಿ ಬ್ಲಾಕೇಜ್ ಇದ್ದು ಆಂಜಿಯೋಪ್ಲಾಸ್ಟಿ ಆಗಿರ್ಬೋದು, ಸ್ಟೆಂಟ್ ಆಗಿರ್ಬೋದು, ಬೈಪಾಸ್ ಸರ್ಜರಿ ಆಗಿರ್ಬೋದು, ಅಂಥ ರೋಗಿಗಳು 2 ಮಾತ್ರೆಗಳನ್ನು ನಿರಂತರವಾಗಿ ತೆಗೆದುಕೋಬೇಕಾಗುತ್ತೆ. ಒಂದು ಬ್ಲಡ್ ಥಿನ್ನರ್ ಅಂತ, ಅದನ್ನು ಆಸ್ಪಿರಿನ್ ಅಂತೀವಿ ಅಥವಾ ಕ್ಲೋಪಿಡೋಗ್ರಿಲ್ ಅಂತೀವಿ. ಇನ್ನೊಂದು ಕೊಬ್ಬಿನ ಅಂಶ ಕಡಿಮೆ ಮಾಡಲಿಕ್ಕೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಸ್ಟ್ಯಾಟಿನ್ ಅಂತ ಮಾತ್ರೆ ಕೊಡ್ತೀವಿ. ಆದರೆ ನಮ್ಮ ಜನ ಎಷ್ಟೋ ಸರಿ ಏನು ಮಾಡ್ತಾರೆ, ಆಯಿತು ಕೊಲೆಸ್ಟ್ರಾಲ್ ಬ್ಲಡ್ ಚೆಕಪ್ ಮಾಡಿ ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಆದರೆ ಬಿಡಬಾರ್ದು. ಯಾಕೆಂದರೆ ನಾವು ಕೊಲೆಸ್ಟ್ರಾಲ್ನ ಚೆಕ್ ಮಾಡ್ತಾ ಇರೋದು ರಕ್ತದಲ್ಲಿ, ಆದರೆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ. ಬ್ಲಾಕೇಜ್ ಇದ್ದವ್ರಿಗೆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮಾಡಿಬಿಡ್ತಾರೆ, ಕೆಲವರು ಅತಿ ಬುದ್ಧಿವಂತರದೇ ಸಮಸ್ಯೆ ಆಗಿರೋದು. ಅವ್ರೇನು ಮಾಡ್ತಾರೆ, ಈ ಇಂಟರ್ನೆಟ್ಟಲ್ಲಿ ಅಥವಾ ನಿಮ್ಮ ಗೂಗಲಲ್ಲಿ ನೋಡಿಕೊಂಡು ಕೊಲೆಸ್ಟ್ರಾಲ್ ನಾರ್ಮಲ್ ಬಂದಿದೆ. ಯಾಕೆ ನಾರ್ಮಲ್ ಬಂದಿದೆ? ಮೆಡಿಸಿನ್ ತಗೊಳ್ಳೋದ್ರಿಂದ ನಾರ್ಮಲ್ ಬಂದಿದೆ. ಅದರಿಂದ ರಕ್ತನಾಳದಲ್ಲಿ ಬ್ಲಾಕೇಜ್ ಇದ್ದಂಥವರು ಅಥವಾ ಕೊಲೆಸ್ಟ್ರಾಲ್ ತುಂಬ ಹೈ ಇದ್ದಂಥವರು ಮಾತ್ರೆಗಳನ್ನು ನಿಲ್ಲಿಸಬಾರ್ದು. ಕಡಿಮೆ ಆಗಿದ್ರೂ ಕೂಡ ಅದನ್ನು ಡೋಸ್ ಕಡಿಮೆ ಮಾಡ್ಕೋಬೋದೇ ಹೊರತು ನಿಲ್ಲಿಸಬಾರ್ದು. ಓಕೆ. ಸೊ ಇದೇ ತಪ್ಪು ಮಾಡೋದು ನಾವು. ಇವನ್ BP ಮಾತ್ರೆನೂ ಹಂಗೆ ಮಾಡ್ತಾರೆ ಅವರು. BP ಮಾತ್ರೆ ತೊಗೊತಾ ಇರ್ತಾರೆ, ಅದು ನಾರ್ಮಲಿಗೆ ಬಂದಿರುತ್ತೆ. ನಾರ್ಮಲ್ ಬಂತಲ್ಲ ಅಂತ ಬಿಟ್ಬಿಡ್ತಾರೆ. ಅದು ಏನಕ್ಕೆ ನಾರ್ಮಲಿಗೆ ಬಂದಿದೆ? BP ಮಾತ್ರೆಯಿಂದ ಬಂದಿದೆ. ಅದರಿಂದ ಆ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೀಗಾಗಿ ಈಗ ಅಗೈನ್ ಕೊಲೆಸ್ಟ್ರಾಲ್ದು ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆದರೂ ಕೂಡ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ. ಅದರಿಂದ ಅದನ್ನ ಕಂಟಿನ್ಯೂ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ. ನಮಸ್ತೆ. ಹೇಳಿ ಸರ್. ಸರ್ ನಾನು ಮಂಜುನಾಥ್ ಅವರು ಸರ್, ಮಂಡ್ಯದಿಂದ. ಹೇಳಿ ಸರ್. ನನ್ಗೆ 66 ವರ್ಷ ಸರ್. ನನಗೆ ಸರ್, ನನಗೆ 6 ವರ್ಷದಿಂದ 8 ವರ್ಷದಿಂದ ನನಗೆ ಸ್ಟೆಂಟ್ ಹಾಕಿದೆ ಸರ್. ಒಂದು ಸ್ಟೆಂಟ್ ಹಾಕಿದೆ ಸರ್. ಓಕೆ. ಅನಂತರದಲ್ಲಿ ನಾನು ಇವಾಗ ಆರೋಗ್ಯವಾಗಿದ್ದೀನಿ ಸರ್. ನಾನು ಎಕೋಸ್ಪ್ರಿಂಗ್ ಗೋಲ್ಡ್ ಅಂತ ತಗೊಂತಾ ಇದ್ದೀನಿ. ಅನಂತರ ಮತ್ತೆ ಒಂದು ಮುನ್ನೆಚ್ಚರಿಕೆಯಾಗಿ ಒಂದು ಶುಗರ್ ಟ್ಯಾಬ್ಲೆಟ್ಸ್ ಮತ್ತೆ BP ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸರ್. ಗೊತ್ತಾಯ್ತು. ಒಬ್ರು ಮಂಜುನಾಥ್ ಅಂದ್ಬಿಟ್ಟು ಬೆಳಗುಳದವ್ರೆ ಸರ್. ಅವರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ರು. ಪಾಪ ಅವ್ರ ದೇವ್ರು ಸರ್. ಅವ್ರು ಸತ್ತೋಗ್ಬಿಟ್ರು ಸರ್ ಕೋವಿಡ್ ಟೈಮ್ ನಲ್ಲಿ. ಅಳು ಬರುತ್ತೆ ಸರ್ ಅವ್ರು ನೋಡಿದ್ರೆ, ನೆನ್ಕೊಂಡ್ರೆ ಜ್ಞಾಪಕದಿಂದ. ಬಟ್ ಅದೇ ರೀತಿ ನೀವು ದೇವರಾಗಿದ್ದೀರಾ ಸರ್. 1000 ಜನಕ್ಕೆ ತಾವು ಪ್ರಾಣ ಉಳಿಸ್ತಾ ಇದ್ದೀರಾ. ಈಗ ಸಮಸ್ಯೆ ಇಷ್ಟು ಸರ್, ನನ್ಗೆ ಏನು ಅನ್ನಿಸ್ತಾ ಇಲ್ಲ. ನಾನು ರಿಟೈರ್ಡ್ ಅಫಿಷಿಯಲ್. ನಾನು ಇವಾಗ ಹೋಗಿ ತೋಟದಲ್ಲಿ ಕೆಲಸ ಮಾಡ್ತೀನಿ ಸರ್.
ಏನು ಅನ್ನಿಸ್ತಾ ಇಲ್ಲ ನನಗೆ. ಇಲ್ಲ, ನಾನು ಯಾವ್ದಾದ್ರು TMT ಅದು ಇದು ಪರೀಕ್ಷೆ ನಡೆಸ್ಬೇಕಾ ಅಥವಾ ಬೇಡವಾ ಅಂತ. ಇಲ್ಲ, ಈಗ ನೀವು 8 ವರ್ಷದಿಂದ ಇದು ಮಾಡಿಸ್ಕೊಂಡಿದ್ರಿ, ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿಸ್ಕೊಂಡಿದ್ರಿ, ಏನು ಕೆಲಸ ಮಾಡ್ತಾ ಇದ್ರಿ, ಏನು ಸಿಂಪ್ಟಮ್ಸ್ ಇಲ್ಲ, ಎದೆ ನೋವು ಎದೆ ಭಾರ ಆ ಥರ ಏನಿಲ್ಲ, ಅದು ಒಳ್ಳೆಯದು. ಅದರ ಅರ್ಥ ಅದು ಸ್ಟೆಂಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ. ಎರಡನೇದು, ಹೊಸದಾಗಿ ಬ್ಲಾಕೇಜ್ ಬಂದಿರೋ ಸಾಧ್ಯತೆ ಇಲ್ಲ. ಆದರೂ ಕೂಡ ವರ್ಷಕ್ಕೊಂದ್ಸರಿ ಒಂದು ಎಕೋ ಟೆಸ್ಟು, ಒಂದು ಟ್ರೆಡ್ಮಿಲ್ ECG ಮಾಡಿಸೋದು ಬಹಳ ಮುಖ್ಯವಾದದ್ದು. ಸೊ ನೀವು ಕೆಲಸ ಮಾಡೋದು ಬಹಳ ಮುಖ್ಯ. ಯಾಕೆಂದರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಅದು ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಎರಡನೇದು, ಏನಾದ್ರು ಹೃದಯದ ಸಮಸ್ಯೆ ಇದ್ದರೆ ಕೆಲಸ ಮಾಡುವಾಗ ನಮಗೆ ಗೊತ್ತಾಗುತ್ತೆ. ಯಾವುದೇ ಹೃದಯಕ್ಕೆ ಸಂಬಂಧಪಟ್ಟ ಎದೆ ನೋವಾಗ್ಬೋದು, ಎದೆ ಉರಿ ಆಗ್ಬೋದು, ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ, ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಎದೆ ಉರಿ ಎದೆ ನೋವು ಬಂದರೆ ಹೃದಯದ ಸಮಸ್ಯೆ ಇದೆ ಅಂತ. ಇನ್ನು ಕೆಲವ್ರು ಏನು ಹೇಳ್ತಾರೆ, ಡಾಕ್ಟ್ರೇ ನಾನು ಕೂತಿದ್ದಾಗ ಮಲಗಿದ್ದಾಗ ಎದೆ ನೋವು ಇರುತ್ತೆ, ನಡೆಯುವಾಗ ಆರಾಮಾಗಿರ್ತೀನಿ ಅಂತ ಹೇಳ್ತಾರೆ. ಅದು ಹೃದಯದಲ್ಲ. ಸೊ ಅದಕ್ಕೋಸ್ಕರ ಈ ಮಾತ್ರೆಗಳನ್ನು ನೀವು ತಗೋತಾ ಇದ್ದೀರಿ, ಬಹಳ ಒಳ್ಳೆಯದದು. ಅದೇ ರೀತಿ ಕಂಟಿನ್ಯೂ ಮಾಡಿ ಅದು. ಎಸ್, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು, ಯಾವರಿಂದ? ಸರ್ ನಮ್ಮ ಹೆಸರು ರವಿಕುಮಾರ್ ಅಂತ, ಮಾಗದೇವರು. ಓಕೆ, ಹೇಳಿ ಸರ್, ಏನು ಪ್ರಶ್ನೆ? ಸರ್ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡಿ ಸರ್, ಇದ್ದಾರೆ. ಹೇಳಿ ಹೇಳಿ ನಮಸ್ಕಾರ ಸರ್. ಹೇಳಿ. ನಮಸ್ತೆ ಅಣ್ಣ, ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ಬಡವರಿಗೆ ಆರೋಗ್ಯ ದೈವರು, ನೀವು ಹೃದಯ ದೇವರು ಅಂತ ನಾನು ಕರಿಬೇಕಂತ ಇಷ್ಟಪಡ್ತೀನಿ ಸರ್ ನಿಮ್ಗೆ. ಧನ್ಯವಾದ. ಧನ್ಯವಾದ. ನನಗೆ 4 ತಿಂಗಳ ಹಿಂದೆ ಸರ್ ಇದು ಹಾರ್ಟ್ ಅಟ್ಯಾಕ್ ಆಗಿತ್ತು. ಒಂದು ಸ್ಟೆಂಟ್ ಹಾಕಿದ್ದಾರೆ, ಒಂದು ಬೆಲೂನ್ ಹಾಕಿದ್ದಾರೆ ಸರ್. ಬೆಲೂನ್ ಹಾಕಿದ್ದಾರೆ. ಈ ಹೆಜ್ಜೆ ಕಾಲು ಸ್ವಲ್ಪ ನೋವು ಬರುತ್ತೆ ಸರ್, ಎರಡೂನು ಒಂಥರ ನೋವು ಬರುತ್ತೆ ಎರಡು. ಸೊ ನಡೆದಾಗ ಚೆಕಪ್ ಹೋಗಿದೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದು ತಗೊಳ್ಳಿ. ನಡೆದಾಗ ಏನು ನೋವಿಲ್ವಲ್ಲ, ಎದೆ ನೋವು ಎದೆ ಉರಿ ಏನಿಲ್ವಲ್ಲ? ಇಲ್ಲ ಸರ್, ನಡೆದಾಗ ಏನು ನೋವಿಲ್ಲ ಸರ್. ಅದೇ ಅದೇನ್ ಮಾತ್ರೆ ಕೊಟ್ಟಿದ್ದಾರೆ ಅದು ತಗೊಳ್ಳಿ, ಒಳ್ಳೇದಾಗುತ್ತೆ, ಏನ್ ತೊಂದರೆ ಇಲ್ಲ. ಓಕೆ ಸರ್, ಆರೋಗ್ಯ ದೈವರು ಸರ್ ನೀವು. ಆಯ್ತು ಆಯ್ತು, ಒಳ್ಳೇದು ಒಳ್ಳೇದು. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನು ಸಾಕಷ್ಟು ಜನರು ಆ್ಯಕ್ಚುಲಿ ಕಾಲ್ ಮಾಡ್ತಿದ್ದಾರೆ. ಯಾಕಂದ್ರೆ ನೀವು ಸಿಕ್ಕಿರುವಂಥ ಅವಕಾಶವನ್ನು ನಾನು ಜಾಸ್ತಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು. ಯಾಕಂದ್ರೆ ಈ ಪ್ರಶ್ನೆಗಳು ಬಂದಾಗ ಸರ್ ಎಲ್ರಿಗೂ ಸಹಿತ ಒಂದು ಡೌಟಲ್ಲೇ ಸಾಕಷ್ಟು ಜನರು ತಾವು ಹೇಳೋರು ಗೂಗಲ್ ಅಥವಾ ಬೇರೆ ಬೇರೆ ಇನ್ನಿತರ ಟೆಕ್ನಾಲಜಿಗಳ ಮೂಲಕ ತಾವೇ ವೈದ್ಯರಾಗ್ತಾರೆ, ತಾವೇ ಅನಲೈಸ್ ಮಾಡ್ಕೋತಾರೆ. ಏನಂತಂದರೆ ಒಂದು ಗ್ಯಾಸ್ಟ್ರಿಕ್ ಜೊತೆಗೆ ಎದೆ ನೋವು. ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ, ನನಗೆ ಗ್ಯಾಸ್ಟ್ರಿಕ್ಕಿಂದನೇ ಎದೆ ನೋವು ಬಂತು ಅಂಥೇಳಿ ಕೆಲವೊಂದ್ಸರಿ ಬಿಟ್ಟಿರ್ತಾರೆ. ಆದರೆ ನಿಜವಾಗೂ ಸಹಿತ ಬಂದಿರುವಂಥದ್ದು ಎದೆ ನೋವಾಗಿರುತ್ತೆ. ಅಂದರೆ ಜನರು ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅಂತ. ಅಂದರೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ 60% ರೋಗಿಗಳಿಗೆ ಎದೆ ಎಡಭಾಗದಲ್ಲಿ ನೋವು ಬರುತ್ತೆ, ಅಥವಾ ಇನ್ನು ಕೆಲವರಿಗೆ ಎದೆ ಮಧ್ಯಭಾಗದಲ್ಲಿ ಬರ್ಬೋದು. ಅಂದರೆ ನೋವೇ ಅಂತ ಅಲ್ಲ, ಏನೋ ಎದೆ ಭಾರ ಆದಂಗೆ ನೋವಿನ ಜೊತೆ ಕೆಲವ್ರಿಗೆ ಉರಿ ಬರುತ್ತೆ. ಎದೆ ಮಧ್ಯಭಾಗದಲ್ಲಿ ಉರಿ ಬಂದಾಗ ಏನಾಗುತ್ತೆ, ಎಷ್ಟೋ ಜನ ಇದನ್ನು ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತ ಮಿಸ್ಟೇಕ್ ಮಾಡ್ಕೋತಾರೆ. ಸುಮಾರು 15-20% ಹೃದಯಘಾತ ಆದವರಿಗೆ ಅದು ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಥರ ಕಾಣಿಸ್ಕೊಳ್ಳುತ್ತೆ. ಅದನ್ನು ಮಿಸ್ಟೇಕ್ ಇಲ್ಲಿ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬಂದು ವಾಂತಿಯಾಗಿ ಮೈ ಬೆವತ್ರೆ ಸಾಮಾನ್ಯವಾಗಿ ಏನು ಅನ್ಕೋತಾರೆ, ಏನೋ ಇವತ್ತು ಖಾರ ಊಟ ಮಾಡಿಬಿಟ್ಟಿದ್ದೀನಿ, ಇವತ್ತೇನೋ ಬೇರೆ ಇದು ಪಾರ್ಟಿ ಇತ್ತು ಹೋಗಿ ಊಟ ಮಾಡಿದ್ದೀನಿ ಹಾಗೆ ಹೇಗೆ ಅಂತ. ಅಂದರೆ ಎದೆಯ ಮಧ್ಯಭಾಗದಲ್ಲಿ ಅಥವಾ ಇದು ಹೊಟ್ಟೆ ಮೇಲ್ಭಾಗದಲ್ಲಿ ತುಂಬ ಉರಿ ಬಂದು ಅಂದರೆ ಬೆವರಿದ್ರೆ ಅಥವಾ ಸುಸ್ತಾದರೆ ಅಥವಾ ಸ್ವೆಟ್ಟಿಂಗ್ ಜಾಸ್ತಿ ಬಂದರೆ ಅದು ಮೋಸ್ಟ್ಲಿ ಹೃದಯಘಾತ. ಅಂಥ ಸಂದರ್ಭದಲ್ಲಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಹೋಗಿ ಒಂದು ECG ಮಾಡಿಸ್ಕೋಬೇಕು. ಇದು ಬಹಳ ಮುಖ್ಯವಾದದ್ದು. ಎಷ್ಟೋ ಜನ ಈ ಗ್ಯಾಸ್ಟ್ರೈಟಿಸ್ಸು ಅಥವಾ ಅಸಿಡಿಟಿ ಅಂತ ಅಂದ್ಕೊಂಡು ಪ್ರಾಣ ತತ್ತಿದ್ದಾರೆ. ಅಂದರೆ ಇನ್ನು ಕೆಲವರಿಗೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಬಲಭಾಗದಲ್ಲಿ ನೋವು ಬರೋದು, ಎದೆ ಬಲಭಾಗದಲ್ಲಿ ಬರ್ಬೋದು ಕೆಲವರು, ಇನ್ನು ಕೆಲವ್ರಿಗೆ ಗಂಟ್ಲಲ್ಲಿ ಬರ್ಬೋದು, ಇನ್ನು ಕೆಲವ್ರಿಗೆ ದವಡೆನಲ್ಲಿ ಬರ್ಬೋದು. ಅದಕ್ಕೋಸ್ಕರ ಇನ್ನು ಕೆಲವ್ರು ಕೇಳ್ಬೋದು, ಹೃದಯಘಾತ ಆಗೋದಕ್ಕೆ ಮೊದಲು ಮುನ್ನೆಚ್ಚರಿಕೆ ಏನಾದ್ರು ಸಿಗುತ್ತಾ ಅಂತ. ಮುನ್ನೆಚ್ಚರಿಕೆ ಸಿಂಪ್ಟಮ್ಸು ಕೆಲವ್ರಿಗೆ ಮಾತ್ರ ಬರುತ್ತೆ. ಇನ್ನು ಕೆಲವ್ರಿಗೆ ಹೃದಯಘಾತ ಆಗೋ 5 ನಿಮಿಷದಿಂದನೂ ಗೊತ್ತಿರಲ್ಲ ಇದು ಹೃದಯಘಾತ ಆಗುತ್ತೆ ಅಂತ. ಅಲ್ಲಿ ತನಕ ಸಿಂಪ್ಟಮ್ಸ್ ಏನೂ ಇರೋದಿಲ್ಲ. ಇನ್ನು ಕೆಲವ್ರಿಗೆ ಮುನ್ಸೂಚನೆ ಇರುತ್ತೆ. ಏನು ಮುನ್ಸೂಚನೆ? ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ, ಅಪ್ಪಲ್ಲಿ ನಡೆಯುವಾಗ ಎದೆ ಉರಿ ಬರೋದು, ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ನಡೆಯೋಕ್ಕೆ ಶುರು ಮಾಡಿದ್ರೆ ತಿರ್ಗಾ ಬರುತ್ತೆ. ಇನ್ನು ಕೆಲವ್ರಿಗೆ ದವಡೆನಲ್ಲಿ ಬರ್ಬೋದು ನಡೆಯುವಾಗ ನೋವು, ಇನ್ನು ಕೆಲವ್ರಿಗೆ ಕತ್ತಿನ ಮೇಲ್ಭಾಗದಲ್ಲಿ ಬರ್ಬೋದು,
ಯಾವಾಗಲೂ ಅಷ್ಟೇ ಹೃದಯದ ರಕ್ತನಾಳ ಬ್ಲಾಕೇಜ್ಗೆ ಸಂಬಂಧಪಟ್ಟ ಸಿಂಪ್ಟಮ್ಸು ಯಾವಾಗಲೂ ಅಂದರೆ ನೀವು ನಡೆದಾಗ ಹೃದಯಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕು, ಬ್ಲಡ್ ಸಪ್ಲೈ ಜಾಸ್ತಿ ಬೇಕು. ಸೊ ಇನ್ನು ಕೆಲವರಿಗೆ ಏನಾಗುತ್ತೆ, ಈ ಎಡದ ಕೈ ನೋವು ಬರುತ್ತೆ ಅಥವಾ ಎಡದ ಭುಜ ನೋವು ಬರುತ್ತೆ, ಅದೇ ಕಾಮನ್ ಕಂಪ್ಲೇಂಟು. ಅಂದರೆ ಸರ್ ಈ ಥರ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ತಾವು ಹೇಳಿರೋ ಹಾಗೆ ಏನು ಇಮಿಡಿಯೇಟಾಗಿ ಫಸ್ಟ್ ಏಡ್ ಥರ ಏನು ತಗೋಬೇಕು ಟ್ರೀಟ್ಮೆಂಟ್ಸ್? ಇಲ್ಲ, ಫಸ್ಟ್ ಏಡು ಈ ಥರ ಬಂದ ಕೂಡಲೇ, ಅನುಮಾನ ಬಂದ ಕೂಡಲೇ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ECG ಮಾಡ್ತಾರೆ. ECG ಇನ್ನೊಂದು ಒಂದು ರಕ್ತ ಪರೀಕ್ಷೆ ಇದೆ, ಟ್ರೋಪೋನಿನ್ ಟೆಸ್ಟ್ ಅಂತ. ಅದು ಮಾಡಿದರೆ ಅದು ಹೃದಯಕ್ಕೆ ಸಂಬಂಧಪಟ್ಟ ನೋವ ಇಲ್ಲ ಅಂತ ಕ್ಲಾರಿಫೈ ಆಗಿಬಿಡುತ್ತೆ. ಓಕೆ. ಸೊ ಅಂದರೆ ಈ ರೀತಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಸೊ ಅದು ಕೆಲವರಿಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಅಂದರೆ ನೋವೇ ಜಾಸ್ತಿ ಬರೋದಿಲ್ಲ, ಏನೋ ಇದಕ್ಕಿದ್ದಂಗೆ ಸುಸ್ತು, ಉಪ್ಸ, ಮೈ ಬೆವರೋದು. ಸೊ ಬೆಸ್ಟು ಈಗೇನು ECG ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ಅಲ್ಲಿ ಸ್ಪೆಷಲಿಸ್ಟ್ ಇಲ್ಲ ಅಂದರೂ ನೀವು ECGನ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಸ್ಪೆಷಲಿಸ್ಟ್ಗೆ. ಸೊ ಅವರಿಂದ ಸಲಹೆ ತಗೋಬೋದು. ಓಕೆ. ಆದರೆ ಸರ್ ಇದರಲ್ಲಿ ಇನ್ನೊಂದು ಬರೋದೇನೆಂದರೆ ಹಾರ್ಟ್ ಅಟ್ಯಾಕ್ ಟೈಪ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ, ಫಸ್ಟ್ ಹಾರ್ಟ್ ಅಟ್ಯಾಕು, ಸೆಕೆಂಡ್ ಆ್ಯಂಡ್ ಥರ್ಡ್ ಅಂತ ಹೇಳ್ತಾರೆ. ಅಂದರೆ ಇದರ ಸಿಂಪ್ಟಮ್ಸ್ಗಳು ಯಾವ ರೀತಿ ಇದನ್ನು ಎಚ್ಚೆತ್ಕೋಬೇಕು ಅಂತ ತಾವು ಹೇಳ್ತೀರಿ? ಈ ತಾವು ಹೇಳಿರುವಂಥದ್ದು ಇದರಲ್ಲೇ ಕೌಂಟ್ ಆಗುತ್ತೆ ಅಥವಾ ಹೇಗೆ? ಹೌದು, ಅಷ್ಟೇ. ಈಗ ಫಸ್ಟ್ ಈಗ ಕೆಲವರೆಲ್ಲ ಏನಾಗುತ್ತೆ ಅಂದರೆ 10 ಸರಿ ಆಗಿದೆ, 15 ಸರಿ ಆಗಿದೆ, ಅವೆಲ್ಲ ಇಲ್ಲ. ಸುಮ್ಮನೆ ಪ್ರತಿ ಸಲ ಬಂದದ್ದು ಎಲ್ಲನೂ ಹಾರ್ಟ್ ಅಟ್ಯಾಕ್ ಆಗಲ್ಲ. ಸೊ ಅಂದರೆ ಹಾರ್ಟ್ ಅಟ್ಯಾಕ್ ಬಂದಂಥ ಸಮಯದಲ್ಲಿ ವಿಳಂಬ ಆಗಬಾರ್ದು ಚಿಕಿತ್ಸೆ. ಪ್ರತಿ 30 ನಿಮಿಷ ವಿಳಂಬ ಆದರೆ ಚಿಕಿತ್ಸೆ ತೆಗೆದುಕೊಳ್ಳಲಿಕ್ಕೆ ದಿ ಡೆತ್ ರಿಸ್ಕ್ ಇನ್ಕ್ರೀಸಸ್ ಬೈ 7%. ಅದಕ್ಕೋಸ್ಕರ ಇವತ್ತು ಹೃದಯಘಾತದ ಈ ಚಿಕಿತ್ಸೆ ಇವತ್ತು ತಾಲೂಕು ಆಸ್ಪತ್ರೆಯಲ್ಲೇ ಆಗಬೇಕು. ಯಾಕೆಂದರೆ ಅವ್ರು ಟ್ರಾವೆಲ್ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ವಿತಿನ್ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಮತ್ತು ಇನ್ನೂ ಕೆಲವು ರಾಜ್ಯದಲ್ಲಿ, ನಾನು ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಿದ್ದೇನೆ. ಸೊ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಒರಿಸ್ಸಾ, ಗೋವಾ, ಮಹಾರಾಷ್ಟ್ರದಲ್ಲಿ ಒಂದು ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಅಂತ ಮಾಡಿದೆ. ಏನು ಅಂದರೆ ಚಿಕಿತ್ಸೆ 45ರಿಂದ 90 ತಾಲೂಕುಗಳಲ್ಲಿ ಈಗ ಚಾಲ್ತಿಯಲ್ಲಿದೆ. ಅಂದರೆ ತಾಲೂಕು ಆಸ್ಪತ್ರೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ECG ಮಾಡ್ತಾರೆ ಈ ಪ್ರೋಗ್ರಾಮಲ್ಲಿ. ಈ ಪ್ರೋಗ್ರಾಮಲ್ಲಿ ECG ಮಾಡಿದ ತಕ್ಷಣ ಅದು ಸ್ಪೆಷಲಿಸ್ಟ್ಗೆ ಹೋಗುತ್ತೆ. ನಂತರ ಅದು ಕನ್ಫರ್ಮ್ ಮಾಡ್ತಾರೆ, ಅಥವಾ ಅಲ್ಲೇ ಫಿಸಿಷಿಯನ್ ಇದ್ದರೆ ಅವರೇ ಕನ್ಫರ್ಮ್ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಖಾತ್ರಿ ಆದರೆ 1 ಮಿನಿಟ್ ಇಂಜೆಕ್ಷನ್ ಅಂತಿದೆ, 1 ನಿಮಿಷ. ಅದು ಟೆನೆಕ್ಟಿ ಪ್ಲೇಸ್ ಅಂತ, ಅದು ಕ್ಲಾಟ್ ಡಿಸಾಲ್ವ್ ಮಾಡುತ್ತೆ ರಕ್ತನಾಳದಲ್ಲಿ. ಅದರ ಬೆಲೆ 18,000 ರೂಪಾಯಿ. ಅದು ಸರ್ಕಾರಿ ಈ ಸ್ಕೀಮಲ್ಲಿ, ಈ ಪ್ರೋಗ್ರಾಮಲ್ಲಿ ಅದು ಉಚಿತವಾಗಿ ಕೊಡ್ತಾರೆ. ಅದನ್ನು ಕೊಟ್ಟರೆ 90% ಈ ಹೃದಯಘಾತ ಆದವರಿಗೆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ನಂತರ ಸ್ಟೆಬಿಲೈಸ್ ಆದಮೇಲೆ 3 to 6 hours ಆದಮೇಲೆ ನಿಯರೆಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಇರತಕ್ಕಂಥ ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ಹೃದ್ರೋಗ ಆಸ್ಪತ್ರೆಗೆ ಹೋಗ್ಬೋದು. ಸೊ ಇದನ್ನು ಹಬ್ ಆ್ಯಂಡ್ ಸ್ಪೋಕ್ ಮಾಡಲ್. ಇವತ್ತು ಭಾರತ ದೇಶದಲ್ಲಿ 35% ಸಾವುಗಳು ಈ ಹೃದಯಘಾತ ಮತ್ತು ಬ್ರೈನ್ ಸ್ಟ್ರೋಕಿಂದಲೇ ಆಗ್ತಾ ಇದೆ. ಸೊ ಆನ್ ಆನ್ ಆ್ಯಾವ್ರೇಜ್ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಈ ಹೃದಯಘಾತದಿಂದ ಸಾಯ್ತಾ ಇದ್ದಾರೆ. ಅದರಲ್ಲೂ ಯಂಗ್ಸ್ಟರ್ಸ್ ಈಗ ಬಿಟ್ವೀನ್ 20 to 45. ಓಕೆ ಸರ್. ಅಂದರೆ ಇದಿಷ್ಟು ಸಹಿತ ತಾವು ಹೇಳಿರೋ ಹಾಗೆ ನಾವು 40 ವರ್ಷಗಳಿಂದ ನೋಡಿದಾಗ ಒಂದು 60-65 ವಯಸ್ಸಿನವರಿಗೆ ಹೃದಯಘಾತ ಆಗ್ತಾ ಇತ್ತು ಅಂತ ಕೇಳಿದ್ವಿ. ಆದರೆ ಕಳೆದ ಒಂದು 10-15 ವರ್ಷ ನಾವು ನೋಡಿದಾಗ, ವಿಶೇಷವಾಗಿ ಈ ಕೊರೋನಾ ಅಂತ ಏನು ವೈರಸ್ ಬಂದಾದ ಮೇಲೆ ಒಂದು ವಿಶೇಷವಾಗಿ ಆಗಿರುವಂಥ ಸಾವು ನೋವುಗಳು ಏನಂತಂದರೆ, ಅದರಲ್ಲಿ ಬರೆದಿರುವಂಥ ಡಾಕ್ಟರ್ ಸ್ಟೇಟಸಲ್ಲಿ ಬರೆದಿರುವಂಥ ಎಲ್ಲ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿ ಕೊಡ್ತಾ ಇದ್ರು. ಅದಾನಂತರ ಇತ್ತೀಚಿನ ದಿನಗಳಲ್ಲಿ ಯಾರು ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ ಅಥವಾ ಬೇರೆ ಬೇರೆ ಕುಟುಂಬಸ್ಥರು, ಸಾಮಾನ್ಯ ವರ್ಗದವರು ಎಲ್ಲರೂ ಸಹಿತ ಹಾರ್ಟ್ ಅಟ್ಯಾಕ್ ವ್ಯಾಕ್ಸಿನೇಷನ್ ತೊಗೊಂಡಾದ್ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಅಂದರೆ ಇದು ತಮ್ಮ ಪ್ರಕಾರ ಏನು ಸರ್? ಇಲ್ಲ, ಇವಾಗ ಏನಾಗಿತ್ತು, ನಾವು ಒಂದು ಅಧ್ಯಯನನೇ ಮಾಡಿದ್ದೀವಿ 2013ರಿಂದ 2018, ಅಂದರೆ ಕರೋನಾ ಬರೋದಕ್ಕೆ ಮೊದಲೇ. ಸೊ ಆ 5 ವರ್ಷಗಳಲ್ಲಿ ಸುಮಾರು 5,500 ಯುವ ಹೃದ್ರೋಗಿಗಳನ್ನು ಹೃದಯಾಘಾತಕ್ಕೆ ಚಿಕಿತ್ಸೆ ಮಾಡಿದ್ವಿ. ಅಂದರೆ ಮೊದಲೇ ಇತ್ತು. ಬಟ್ ಇತ್ತೀಚೆಗೆ ಏನಾಯಿತು, ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳು, ಪ್ರತಿಷ್ಠಿತ ಕುಟುಂಬಗಳಿಂದ ಈ ಡೆತ್ ಆದಾಗ ಇದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. ಸೊ ಕಳೆದ 15 ವರ್ಷದಿಂದನೇ ಯುವ ಭಾರತೀಯರಲ್ಲಿ, ಮಧ್ಯವಯಸ್ಕರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗಿದೆ. ಬಟ್ ಈ ಕರೋನಾ ವ್ಯಾಕ್ಸಿನ್ಗೂ ಈ ಅಂದರೆ ಕೆಲವರೇನು ಇದು ವ್ಯಾಕ್ಸಿನಿಂದಲೇ ಜಾಸ್ತಿ ಆಗಿದೆ ಅನ್ನುವ ಒಂದು ತಪ್ಪು ಕಲ್ಪನೆಯೂ ಇದೆ. ಪ್ರತಿ 10 ಲಕ್ಷ ವ್ಯಾಕ್ಸಿನ್ ಡೋಸಸ್ಗೆ ಪ್ರತಿ 10 ಲಕ್ಷ ಜನರಿಗೆ ವ್ಯಾಕ್ಸಿನ್ ಕೊಟ್ಟಂಥ ಸಂದರ್ಭದಲ್ಲಿ
ಅದರಿಂದ ವ್ಯಾಕ್ಸಿನ್ನಿಂದ ಹೃದಯಾಘಾತ ಆಗೋದು 10 ಲಕ್ಷ ಜನರಲ್ಲಿ 4 ರಿಂದ 5 ಜನರಿಗೆ ಆಗ್ಬೋದು ಓಕೆ ಅಷ್ಟೇ. ಅಂದರೆ ಆಗದೇ ಆದರೆ ವ್ಯಾಕ್ಸಿನ್ ತೆಗೆದುಕೊಂಡ 6 ತಿಂಗಳೊಳಗೆ ಆಗಬೇಕು, ಮ್ಯಾಕ್ಸಿಮಮ್ 1 ವರ್ಷದಲ್ಲಿ ಆಗಬೇಕು. ಈಗಾಗಲೇ ನಾವೆಲ್ಲ ತಗೊಂಡು 3 ವರ್ಷ ಆಯಿತು. ಸೊ ಈಗ ಅದರ ಚಿಂತೆ ಇಲ್ಲ. ಓಕೆ ಓಕೆ, ಬಟ್ ಬೆನಿಫಿಟ್, ವ್ಯಾಕ್ಸಿನ್ ಬೆನಿಫಿಟ್ಟು ಈಸ್ ಮೋರ್ ದೆನ್ ದ ರಿಸ್ಕ್. ಅದು ಕೊಡದೇನೆ ಇದ್ದಿದ್ರೆ ಲಕ್ಷಾಂತರ ಜನ ಸಾವನ್ನಪ್ತಾಯಿದ್ರು. ವ್ಯಾಕ್ಸಿನ್ ಕೊಟ್ಟಿದ್ರಿಂದನೇ ಇವತ್ತು ನಮ್ಮಲ್ಲಿ ಬದುಕುಳಿದಾಯಿತು. ಆಮೇಲೆ 3ನೇ ವೇವ್ ಬರಲಿಲ್ಲ. ಅಲ್ಲಿಗೆ ಅಮೇರಿಕಾದಲ್ಲಿ 5ನೇ ವೇವ್ ಬಂತು, 6ನೇ ವೇವ್ ಬಂತು. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ 90% ಜನರು ವ್ಯಾಕ್ಸಿನ್ ತೆಗೆದುಕೊಂಡ್ರು. ಅದೇ ಅಮೇರಿಕಾದಲ್ಲಿ 50% ಮಾತ್ರ ಜನ ತಗೊಂಡ್ರು. ಅಲ್ಲೇನಾಯಿತು, ರಿಪಬ್ಲಿಕನ್ಸು ಡೆಮಾಕ್ರೆಟಿಕ್, ಅಲ್ಲಿ ಪೊಲಿಟಿಕಲ್ ಇಶ್ಯೂ ಆಯಿತು. ಡೆಮಾಕ್ರೆಟಿಕ್ಸ್ ತೊಗೊಂಡ್ರು ವ್ಯಾಕ್ಸಿನ್ನು, ರಿಪಬ್ಲಿಕನ್ಸ್ ತಗೊಳ್ಳಿಲ್ಲ. ಅದಕ್ಕೆ 6ನೇ ವೇವು, 7ನೇ ವೇವು, 8ನೇ ವೇವ್ ಆಯಿತು. ಚೀನಾದಲ್ಲೂ ಹಾಗೆ ಆಯಿತು. ಇವತ್ತು ಇಡೀ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಕೋವಿಡನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದು ಭಾರತ. ವ್ಯಾಕ್ಸಿನ್ ಸುಮಾರು 200 ಕೋಟಿ ವ್ಯಾಕ್ಸಿನ್ ಡೋಸಸ್ ಕೊಡಲಾಯಿತು. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದು ಒಂದು ದೊಡ್ಡ ತೀರ್ಮಾನ, ಕ್ರಾಂತಿ ಮಾಡಿದರು. ಓಕೆ ಓಕೆ ಅಂದರೆ ಸರ್, ಇದಿಷ್ಟು ಆಯಿತು ಅಂತಂದರೆ ನಾವು ಹೇಳ್ತಾ ಇದ್ದೇವೆ, ಭಾರತ ದೇಶ ವೈದ್ಯಕೀಯ ಕ್ಷೇತ್ರದಲ್ಲಿ, ತಂತ್ರಜ್ಞಾನದಲ್ಲಿ, ಸಂಶೋಧನೆಗಳಲ್ಲಿ ಸಾಕಷ್ಟು ಮುಂದುವರಿತಾ ಇದೆ ಅಂಥೇಳಿ. ಆದರೆ ತಮ್ಮ ಇಷ್ಟು ವರ್ಷಗಳ ಒಂದು ಅವಧಿಯಲ್ಲಿ ಈಗಿನ ಆಸ್ಪತ್ರೆಗಳ ಕಂಡೀಷನ್ಸು, ಆಮೇಲೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ವೈದ್ಯರು ಅಥವಾ ಅವ್ರದ್ದೇ ಸ್ವಂತ ಉದ್ದಿಮೆಯಲ್ಲಿರುವಂಥ ವೈದ್ಯರ ಮನಸ್ಥಿತಿಗಳು ವ್ಯಾವಹಾರಿಕವಾಗಿ ಹೇಗೆ ಇದು ಏರ್ಪಾಡಾಗ್ತದೆ, ಹೇಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ತಾವು ಹೇಳ್ತಾರೆ? ಇವತ್ತೇನಾಗಿದೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಯನ್ನು ನೋಡ್ತಾ ಇದ್ದೇವೆ. ವೈದ್ಯರ ಮನೋಭಾವ ಬದಲಾವಣೆ ಒಂದು, ಚಿಕಿತ್ಸಾ ವ್ಯವಸ್ಥೆ ಬಹಳ ಅದ್ಭುತವಾಗಿ ಮುಂದುವರೆದಿದೆ. ಅಂದರೆ ಕಾಯಿಲೆ ಹಿಂದೆ ವಾಸಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾಯಿಲೆಗಳನ್ನ ಇವತ್ತು ವಾಸಿ ಮಾಡ್ಬೋದು. ಬಟ್ ಅದೇ ಪ್ರಕಾರ ಹೊಸ ಕಾಯಿಲೆಗಳು ಬಂದಿದೆ. ಒಂದು ಕಡೆ ತಂತ್ರಜ್ಞಾನ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ಹೊಸ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ, ಅಂದರೆ ಇವತ್ತು ನಮಗೆ ಹಲವಾರು ಚಿಕಿತ್ಸಾ ವಿಧಾನಗಳು ಇದೆ. ಇವತ್ತು ಬೇಗನೆ ಇವತ್ತು ಏನು CT, MRI ಎಲ್ಲ ರೀತಿಯ ರಕ್ತ ಪರೀಕ್ಷೆಗಳು ಇದೆ. ಆದರೆ ಇಂದಿನ ವೈದ್ಯರುಗಳಿಗೂ ಈಗೂ ಏನು ವ್ಯತ್ಯಾಸ ಅಂದರೆ, ಹಿಂದೆ ಬಹಳ ಅವರನ್ನು, ರೋಗಿಗಳನ್ನು ಮುಟ್ಟಿ ಪರೀಕ್ಷೆ ಮಾಡ್ತಾಯಿದ್ರು, ಅವರ ಹೇಳಿದುದನ್ನು ಕೇಳಿಸ್ಕೊತಾ ಇದ್ರು. ಅದಕ್ಕೇ ನಾವು ಹೇಳ್ತೀವಿ, ಇವತ್ತು ಕೂಡ ಇಷ್ಟೆಲ್ಲ ಟೆಕ್ನಾಲಜಿ ಇರ್ಬೋದು, ಇಷ್ಟೆಲ್ಲ ವ್ಯವಸ್ಥೆ ಇರ್ಬೋದು, ಅಂದರೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಇನ್ವೆಸ್ಟಿಗೇಷನ್ ಮಾಡಬೇಕು. ಎಲ್ಲ ರೋಗಿಗಳಿಗೂ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ನಂತರ ಇವತ್ತು 3 T's ಆರ್ ವೆರಿ ಇಂಪಾರ್ಟೆಂಟ್. ಇವತ್ತು ಕೂಡ ಹಿಂದೆ ವೈದ್ಯರುಗಳೇನಾಯಿತು, ರೋಗಿಗಳನ್ನು ಪರೀಕ್ಷೆ ಮಾಡಿ ಮತ್ತು ರೋಗಿಗಳು ಹೇಳಿದ್ದನ್ನು ಕೇಳಿಸ್ಕೊಂಡು 90% ಒಂದು ಡಯಾಗ್ನೋಸಿಸ್, ಕಾಯಿಲೆನ ಪತ್ತೆ ಹಚ್ತಾಯಿದ್ರು. ಇವತ್ತು ಅದು ಕಡಿಮೆಯಾಗಿದೆ. ಇವತ್ತು ರೋಗಿಯಾಗೆ ಸಮಯ ಕೊಡ್ತಾ ಇಲ್ಲ. ಸೊ ಎಲ್ಲ ಟೆಸ್ಟ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅದರ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ, ಚಿಕಿತ್ಸಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ 3 T's ಆರ್ ಇಂಪಾರ್ಟೆಂಟ್ ಇವನ್ ಟುಡೇ. ನೀವೇನು CT, MRI ಏನೇ, ಅಥವಾ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಅಥವಾ ಇದು ಸ್ಪೆಟ್ ಸ್ಕ್ಯಾನು ಏನೇ ಇರ್ಬೋದು, 3 T's ಆರ್ ಇಂಪಾರ್ಟೆಂಟ್ ಇವತ್ತು ಕೂಡ. ಒಂದು ಟಾಕ್, ಇನ್ನೊಂದು ಟಚ್, ಇನ್ನೊಂದು ಟ್ರೀಟ್. ಟಾಕ್, ಟಚ್, ಟ್ರೀಟ್ ಇದ್ದರೆ ಟ್ರಸ್ಟ್ ಅಂತ ಡೆವಲಪ್ ಆಗುತ್ತೆ. ಸೊ ಇವತ್ತು ವೈದ್ಯರ ಮೇಲೆ ನಿರಂತರವಾದ ಒತ್ತಡ ಇದೆ. ಇವತ್ತು ಸಾವನ್ನಪ್ಪಿದ ವ್ಯಕ್ತಿಯನ್ನು ಕೂಡ ನೀವು ಬದುಕಿಸ್ಬೇಕು ಅನ್ನುವ ಮನೋಭಾವ ಜನರಲ್ಲಿದೆ. ಸೊ ಇವತ್ತು ವೈದ್ಯರುಗಳು, ವೈದ್ಯರ ಮೇಲೆ ನಿರಂತರವಾದಂಥ ಒತ್ತಡ, ಅವರ ವೃತ್ತಿಯ ಒತ್ತಡ ಮತ್ತು ರೋಗಿಗಳ ಒತ್ತಡ, ಪೋಷಕರ ಒತ್ತಡ ಮತ್ತು ಸರ್ಕಾರದ ಒತ್ತಡ, ಇದೆಲ್ಲ ಸೇರಿ ಇವತ್ತು ಅಧ್ಯಯನಗಳಿದೆ 2-3. ಈಗಿನ ಈ ಆಧುನಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವೈದ್ಯರ ಆಯಸ್ಸು 10 ರಿಂದ 12 ವರ್ಷ ಕಡಿಮೆ ಆಗ್ತಾ ಇದೆ. ಇವತ್ತು ವೈದ್ಯರುಗಳು ರೋಗಿಗಳಾಗ್ತಾ ಇದ್ದಾರೆ. ಹಿಂದೆ ನಾವೆಲ್ಲ ಏನು ಹೇಳ್ತಾ ಇದ್ವಿ, ಆಯಿತು ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ, ಉಚಿತ ಚಿಕಿತ್ಸಾ ಶಿಬಿರ ಅಥವಾ ಉಚಿತ ತಪಾಸಣಾ ಶಿಬಿರ. ಇವತ್ತು ಅದು ಸಾರ್ವಜನಿಕರಿಗೆ ಮಾಡ್ತಾ ಇದ್ವಿ. ಇವತ್ತು ವೈದ್ಯರುಗಳಿಗೆ ತಪಾಸಣಾ ಶಿಬಿರವನ್ನು ಏರ್ಪಡಬೇಕು, ಅಷ್ಟೊಂದಿದೆ. ಯಾವುದೇ ನಂತರ ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನು, ಗುಣಮಟ್ಟದ ಚಿಕಿತ್ಸೆಯನ್ನು ಸೂಕ್ತ ಕಾಲದಲ್ಲಿ ಕೊಡ್ತಕ್ಕಂಥದ್ದು. ಇದೆಲ್ಲನೂ ಕೊಟ್ಟು ರೋಗಿ ಬದುಕದೇ ಇದ್ದರೆ ವೈದ್ಯರನ್ನು ಬೆರಳು ತೋರಿಸುವಂಥದ್ದು
ವೈದ್ಯರ ಮೇಲೆ ಹಲ್ಲೆ ಮಾಡುವಂಥದ್ದು. ಇವತ್ತು ವೈದ್ಯರಿಗೆ ರಕ್ಷಣೆ ಇಲ್ದಂಗಾಗಿದೆ. ವೈದ್ಯರ ಮೇಲೆ ಅಂದರೆ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಆಸ್ಪತ್ರೆ ಆಸ್ತಿಪಾಸ್ತಿಗಳನ್ನು ಡ್ಯಾಮೇಜ್ ಮಾಡೋಂಥದ್ದು, ಈ ಪ್ರವೃತ್ತಿ ಜಾಸ್ತಿ ಆಗಿದೆ. ಇವತ್ತು ನೋಡ್ಬೋದು ಕಲ್ಕತ್ತಾದಲ್ಲಿ ನಾವು ಯುವ ವೈದ್ಯೆಯನ್ನು ಯಾವ ರೀತಿ ಅಮಾನುಷವಾಗಿ ಕೊಂದಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಇವತ್ತು ರಕ್ಷಣೆಗಳು ಬೇಕಾಗಿದೆ. ಆದರೆ ವೈದ್ಯರ ಮೇಲೂ ಕೂಡ ಒಂದು ಜವಾಬ್ದಾರಿ ಇದೆ. ನಾವು ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆ ಚೌಕಟ್ಟಿನಲ್ಲಿ ಎಷ್ಟು ಒಳ್ಳೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಮಾಡ್ಬೇಕು ನಾವು. ಅದು ಬಹಳ ಮುಖ್ಯ. ಅವನು ಬದುಕದೇ ಇಲ್ಲ ಅಂತ ಗೊತ್ತಾದರೆ ರೋಗಿಯ ಸಂಬಂಧಿಕರನ್ನು ಪ್ರತ್ಯೇಕವಾಗಿ ಕರೆದು ನಾವು ಮಾತಾಡಬೇಕು. ಇದು ಕೋಟಿ ಖರ್ಚು ಮಾಡಿದರೂ ಬದುಕಲ್ಲ, ನೀವು ತೀರ್ಮಾನ ಮಾಡ್ಕೋಬೇಕು ನೀವು ಅಂತ. ಅಲ್ದಿದ್ರೆ ಏನಾಗುತ್ತೆ, 30 ದಿವಸ 40 ದಿವಸ ವೆಂಟಿಲೇಟರ್ ಮೇಲಿದ್ದು ಬಿಲ್ಲು 30 ಲಕ್ಷ 40 ಲಕ್ಷ, ಸತ್ತನೂ ಸತ್ತ, ಇದ್ದರೂ ಆರ್ಥಿಕವಾಗಿ ಸತ್ತಂತ. ಸೊ ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಆದರೆ ರೋಗಿಗಳ ಬಗ್ಗೆ ನಾವು ಈ ರೀತಿ ಮಾನವೀಯತೆಯನ್ನು ಮಾಡಬೇಕು. ಬಟ್ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು, ವೈದ್ಯರುಗಳು ದೇವರಲ್ಲ. ಅಂದರೆ ವೈದ್ಯರು ಇದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ಅದಕ್ಕೆ ಹೇಳ್ತೀವಿ, ಪೇಷಂಟ್ ಸೆಂಟ್ರಿಕ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್, ಇನ್ವೆಸ್ಟಿಗೇಷನ್ ಸೆಂಟ್ರಿಕ್ ಆಗಬಾರ್ದು. ಸೊ ಅವಶ್ಯಕತೆ ಇದ್ದರೆ ಮಾತ್ರ. ಇನ್ನೊಂದು, ನಾವು ಕೊಡತಕ್ಕಂಥ ಚಿಕಿತ್ಸೆ ಅದು ಕಾಯಿಲೆಗಿಂತ ದುಬಾರಿ ಆಗಬಾರ್ದು. ಕರೆಕ್ಟ್. ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಹಾರ್ಮ್ಫುಲ್ ದೆನ್ ದಿ ಡಿಸೀಸ್. ಎಸ್